ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಈ 3 ದಿವಸದ ಸರಣಿಗೆ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ಎಂ ಕೆ ಜೋಶಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃದಯ ಮಂದಿರವನ್ನು ಯಾವ ಚೈತನ್ಯ ವಸ್ತು ಬೆಳಗ್ತಾ ಇದೆಯೋ ಆ ಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಮೊನ್ನೆ ದಿವಸ ಗೀತೆಯ ಗುಹ್ಯಾತ್ ಗುಹ್ಯತರ ಗುಹ್ಯತಮವಾದಂತಹ ಈ ಭಗವಂತನ ಉಪದೇಶದ ಕೊನೆಯ ಘಟ್ಟವಾದಂತಹ ಮನ್ಮನಾಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಈ ಶ್ಲೋಕದ ಅರ್ಥವನ್ನು ಮತ್ತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎನ್ನುವಂತಹ ಈ ಶ್ಲೋಕದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇಲ್ಲಿಗೆ ಭಗವಂತನ ಉಪದೇಶದ ಭಾಗ ಸಂಪೂರ್ಣವಾಗಿ ಆದ ಹಾಗೆ ಆಗಿದೆ. ಉಪದೇಶ ಆದ ಮೇಲೆ ಮತ್ತಿನ್ನು ಹೇಳಬೇಕಾದ್ದು ಏನಿದೆ ಅಂತ ಒಂದು ಪ್ರಶ್ನೆ. ಗೀತೆ ಕೇವಲ ಅದೊಂದು ಸಾಮಾನ್ಯ ಗ್ರಂಥವಾಗಿ ಉಳಿದಿಲ್ಲ. ಅದನ್ನು ಗೀತಾಶಾಸ್ತ್ರಂ ಅಂತಲೇ ಕರೀತಾರೆ. ಅಂದರೆ ಇದೊಂದು ಶಾಸ್ತ್ರಗ್ರಂಥ. ಶಾಸ್ತ್ರಗ್ರಂಥ ಅಂತ ಆದ ಕೂಡಲೇ ಅದಕ್ಕೆ ಒಂದು ನಿಯಮಗಳಿವೆ. ಏನು ಅಂದರೆ ಅನುಬಂಧ ಚತುಷ್ಟಯ ಅಂತ, ಅಧಿಕಾರಿ ಚ ವಿಷಯ ಸಂಬಂಧಶ್ಚ ಪ್ರಯೋಜನಂ ಅಂತ ಈ 4 ಅಂಶಗಳಿರಬೇಕು. ಇದಕ್ಕೆ ಅಧಿಕಾರಿ ಯಾರು, ಅದಾದಮೇಲೆ ಇಲ್ಲಿನ ವಿಷಯ ಏನು, ಇಲ್ಲಿನ ಗ್ರಂಥಕ್ಕೂ ವಿಷಯಕ್ಕೂ ಏನು ಸಂಬಂಧ, ಮತ್ತು ಈ ಗ್ರಂಥವನ್ನು ಓದಿದರೆ, ಹೇಳಿದರೆ, ಕೇಳಿದರೆ ಏನು ಪ್ರಯೋಜನ, ಇವಿಷ್ಟನ್ನು ಹೇಳಬೇಕು. ಆ ಹಿನ್ನೆಲೆಯಲ್ಲಿ ಶಾಸ್ತ್ರದ ಜಾಡಿನಲ್ಲಿಯೇ ಗೀತೆ ಇರುವುದಾದ್ದರಿಂದ, ಶಾಸ್ತ್ರವೇ ಆದದ್ರಿಂದ ಈ ಸಂಬಂಧಾದಿಗಳನ್ನು ಮತ್ತು ಇನ್ನುಳಿದಂಥ ಅರ್ಹತೆಯ ಭಾಗಗಳನ್ನೆಲ್ಲ ಹೇಳಬೇಕಾದದ್ದು ಒಳೆದುಕೊಂಡಿದೆ. ಹಾಗಾಗಿ ಭಗವಂತ ನೇರವಾಗಿ ಶಾಸ್ತ್ರ ಸಂಪ್ರದಾಯದ ವಿಧಿಯನ್ನು ಅನುಸರಿಸಿ ಮುಂದಿನ ಮಾತುಗಳನ್ನು ಹೇಳ್ತಾನೆ. ಅದಕ್ಕಾಗಿ 67ನೆಯ ಶ್ಲೋಕ, ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋ ಅಭ್ಯಸೂಯತಿ. ಅರ್ಜುನ, ನಾನು ನಿನಗೆ ಹೇಳಿದಂತಹ ಈ ಆತ್ಮವಿಚಾರದ ಶಾಸ್ತ್ರವನ್ನು ತಪಸ್ವಿ ಅಲ್ಲದೇ ಇರುವವನಿಗೆ ಹೇಳಬಾರದು, ಮತ್ತು ಭಕ್ತನಲ್ಲದೇ ಇದ್ದರೆ ಅವನಿಗೂ ಹೇಳಬಾರದು.
ಮತ್ತು ಗುರು ಶುಶ್ರೂಷೆಯನ್ನು ಮಾಡಬೇಕು ಅನ್ನುವಂಥ ಭಾವನೆ ಇಲ್ಲದೇ ಇದ್ದವನಿಗೆ ಹೇಳಬಾರದು. ಅಷ್ಟೇ ಅಲ್ಲ, ಕೊನೆಯಲ್ಲಿ ನನ್ನನ್ನು ಯಾವನು ಅಸೂಯೆ ಪಡ್ತಾನೋ, ನನ್ನನ್ನು ಕಂಡು ಈ ವಿಚಾರವನ್ನು ಕೇಳಿ ಅಂಥವನಿಗೂ ಸಹ ಈ ವಿಷಯವನ್ನು ಹೇಳಬಾರದು. ಅಂದರೆ ನನ್ನನ್ನು ದ್ವೇಷಿಸುವವನಿಗೂ ಇದನ್ನು ಹೇಳಬಾರದು. ಇದಿಷ್ಟು ಈ ಶ್ಲೋಕದ ಅರ್ಥ. ಇಲ್ಲಿ ಒಂದು ಸಂಶಯ ಈಗ ಏನು ಅಂದರೆ, ಮೊದಲನೇದು ಅತಪಸ್ಕಾಯ, ತಪಸ್ವಿ ಅಲ್ಲದೇ ಇದ್ದವನಿಗೆ ಹೇಳಬಾರದು. ಅಂದರೆ ಇವರಿದ್ದೇ ಒಂದು ಗುಂಪು. ಮತ್ತು ಭಕ್ತನ ಅಲ್ಲದೇ ಇದ್ದವನಿಗೆ ಹೇಳಬಾರದು, ಇಂಥವರಿದ್ದೇ ಒಂದು ಗುಂಪು. ಹಾಗೆಯೇ ಗುರು ಶುಶ್ರೂಷೆ ಮಾಡದೇ ಇರುವವರಿದ್ದು ಒಂದು ಗುಂಪು, ಅವರಿಗೂ ಹೇಳಬಾರದು. ಮತ್ತು ನನ್ನನ್ನು ದ್ವೇಷಿಸುವವರಿಗೂ ಹೇಳಬಾರದು. ಈ ನಾಲ್ಕು ಬೇರೆ ಬೇರೆ ಗುಂಪು ಅಥವಾ ಈ ನಾಲ್ಕು ಇರುವವರು ಒಬ್ಬರೇನೋ ಅಂತ ಭಗವಂತನ ಹೃದ್ಗತವಾದ ಅಭಿಪ್ರಾಯವನ್ನು ಭಾಷ್ಯಕಾರರು ಭಾಷ್ಯದಲ್ಲಿ ಸೆರೆ ಹಿಡಿದಿದ್ದಾರೆ. ಅವರು ಹೇಳ್ತಾರೆ ಹಾಗೆ, ತಪಸ್ವಿ ಆಗಿರಬಹುದು, ಆದರೆ ಭಕ್ತನಾಗಿ ಇರದೇ ಇದ್ದರೆ ತಪಸ್ವಿ ಆಗಿದ್ದರೂ ಹೇಳಬಾರದು. ತಪಸ್ವಿ ಆಗಿದ್ದು ಭಕ್ತನಾಗಿದ್ದು ಗುರು ಶುಶ್ರೂಷೆಯನ್ನು ಮಾಡದೇ ಇರುವವನಿಗೂ ಹೇಳಬಾರದು. ತಪಸ್ವಿ ಆಗಿದ್ದು ಭಕ್ತನಾಗಿದ್ದು ಮತ್ತು ಗುರು ಶುಶ್ರೂಷೆಯನ್ನು ಮಾಡದೇ ಇದ್ದರೆ ಅವನಿಗೂ ಹೇಳಬಾರದು. ಈ ಮೂರೂ ಇದ್ದೂ ಸಹ ಕೊನೆಯಲ್ಲಿ ನನ್ನನ್ನು ದ್ವೇಷಿಸ್ತಾನೆ ಅಂತ ಆದರೆ ಅವನಿಗೂ ಹೇಳಬಾರದು. ಬಹಳ ಬಿಗಿಯಾದ ಕಟ್ಟಳೆಯನ್ನು ಹಾಕಿದ್ದಾನೆ ಗೀತಾಚಾರ್ಯ. ಯಾಕೆ ಹೀಗೆ ಅಂದರೆ, ಗೀತೆಯನ್ನು ತಪಸ್ವಿಯಾದವನಿಗೆ ಹೇಳಬೇಕು ಅಂತ. ತಪಸ್ಸು ಹಿಂದೆ 17ನೆಯ ಅಧ್ಯಾಯದಲ್ಲಿ ಬಂದಿತ್ತು. ಒಂದು ಕಾಯಿಕ ತಪಸ್ಸು, ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಕಾಯಿಕ ತಪಸ್ಸಿರಬೇಕು, ಅಂದರೆ ಸೌಜನ್ಯ ವಿನಯ ಇರಬೇಕು. ಮತ್ತು ಎರಡನೇದು ವಾಚಿಕ ತಪಸ್ಸು, ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇದು ಎರಡನೇದು. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿ ಇತ್ಯೇತತ್ ತಪೋಮಾನಸ ಮುಚ್ಯತೆ. ಹೀಗೆ ತ್ರಿಕರಣಗಳಲ್ಲೂ ಶುದ್ಧನಾಗಿದ್ದವನು ಅವನು ತಪಸ್ವಿ. ಇನ್ನೊಂದು ತಪ ಆಲೋಚನೆ ಅಂತ, ನಿರಂತರ ಭಗವದ್ವಿಚಾರವನ್ನು ಚಿಂತಿಸುವ ಸ್ವಭಾವ ಇರಬೇಕು. ಇಂತಹ ತಪಸ್ವಿಯಾದವನಿಗೆ ಹೇಳಬೇಕು. ಆಯಿತು, ಈ ಎಲ್ಲ ಗುಣ ಇದೆ. ಮುಂದೆ ಭಕ್ತನೋ ಅಂತಂದರೆ ಭಕ್ತನಲ್ಲ, ಹಾಗೆ ಹೇಳ್ಬೋದೋ ಬಿಡ್ಬೋದೋ, ಹೇಳಬಾರದು, ಅವನು ಭಕ್ತನೂ ಆಗಿರಬೇಕು. ಯಾಕೆ ಅಂದರೆ ಈ ಎಲ್ಲ ವಿಚಾರ ಸಾರ್ಥಕ ಆಗೋದು ಯಾರಿಗೆ ಹೇಳಿದಾಗ ಅಂದರೆ, ಸರಿಯಾದ ಅರ್ಹತೆ ಇರುವವನಿಗೆ. ಆ ಅರ್ಹತೆ ಭಕ್ತನಾದವನಲ್ಲಿ ಇರ್ತದೆ ಅಂತ. ಅದಕ್ಕೋಸ್ಕರ ಶಾಸ್ತ್ರ ಒಂದು ಮಾತು ಹೇಳ್ತದೆ, ಇಂಥ ವಿಚಾರಗಳನ್ನೆಲ್ಲ ಯಾರಿಗೆ ಹೇಳಬೇಕು ಅಂದರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೇತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಯಾವನಿಗೆ ಭಗವದ್ವಿಚಾರದಲ್ಲಿ ಮತ್ತು ಗುರುಗಳಲ್ಲಿ ಅಪಾರವಾದ ಭಕ್ತಿ ಇರ್ತದೆಯೋ ಅಂಥವನಿಗೆ ಇಂಥ ವಿಚಾರವನ್ನು ಹೇಳಬೇಕು. ಹಾಗಾಗಿ ಭಕ್ತಿ ಎನ್ನುವಂಥದ್ದು ಇಲ್ಲಿ ನಿಯತವಾಗಿ ಅಪೇಕ್ಷಿತವಾಗ್ತದೆ. ಕೇವಲ ತಪಸ್ವಿಯಾಗಿದ್ದರೂ ಸಹ ಭಕ್ತಿ ಇಲ್ಲದೇ ಇದ್ದವನಿಗೆ ಹೇಳಿದರೆ ಅದು ಒಂದು ರೀತಿಯ, ನಿನ್ನೆ ದಿವಸ ನಾನು ಹೇಳಿದಾಗೆ ದರ್ವಿ ಸೂಪರಸಾನಿವ ಅಂತ ಆಗಿಬಿಡ್ತದೆ. ಹಾಗಾಗಿ ಆ ಭಕ್ತಿ ಎನ್ನುವಂಥದ್ದು ಇರಬೇಕು. ಮತ್ತು
ಮುಂದಿನ ಮಾತು, ಇಂಥ ಭಕ್ತನಾದವನಿಗೆ ಹೇಳಿದರೆ ಅದು ಹೆಚ್ಚು ಫಲವನ್ನು ಕೊಡ್ತದೆ. ಅಶುಶ್ರೂಷವೇ ನ ವಾಚ್ಯಂ ಅಂತಾನೆ. ಗುರು ಸೇವೆಯನ್ನು ಮಾಡದೇ ಇರುವವನಿಗೆ ಹೇಳಬಾರದು. ಯಾಕೆಂದರೆ ಆ ಗುರು ಸೇವೆ ಮಾಡಿದ್ರಿಂದ ಅವನಿಗೆ ಎಷ್ಟೋ ರೀತಿಯ ಪ್ರಯೋಜನಗಳು ಬರ್ತವೆ. ಯಾಕೆಂದರೆ ನಾವು ಪಾಠ ಮಾಡಬೇಕಿದ್ರೆ ಎಷ್ಟೇ ವಿಚಾರ ಹೇಳಿದ್ರೂ ಸಹ ಗುರುಗಳ ಸಮೀಪವರ್ತಿಯಾಗಿ ಸೇವೆ ಮಾಡ್ತಾ ಇದ್ದಾಗ ಅವರು ಬೇರೆಯವರ ಜೊತೆಗೆ ಹೇಗೆ ಒಡನಾಡಿಕೊಳ್ತಾರೆ, ಅವರ ದಿನನಿತ್ಯ ಚಟುವಟಿಕೆ ಹೇಗಿರ್ತದೆ, ನಮಗೆ ಪಾಠ ಹೇಳುವಾಗ ಹೇಳುವ ಮಾತಿಗೂ ಅವರ ಕೃತಿಗೂ ಸಂಬಂಧ ಇದೆಯೋ ಇಲ್ವೋ, ಎಲ್ಲ ವಿಚಾರಗಳು ಗೊತ್ತಾಗೋದು ಗುರುಗಳ ಬಳಿ ಸಾರಿ ಅವರ ಸೇವೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ. ಅದಕ್ಕೋಸ್ಕರಲೇ ನಮ್ಮಲ್ಲಿ ಒಂದು ಮಾತು ಹೇಳಿದರು, ವಿದ್ಯೆಗೆ ಪ್ರಥಮ ಉಪಾಯವೇ ಗುರು ಶುಶ್ರೂಷಾ, ಗುರು ಶುಶ್ರೂಷೆಯ ವಿದ್ಯಾ. ಹಾಗಾಗಿ ಶಾಸ್ತ್ರ ಅಧ್ಯಯನಕ್ಕೆ ಆ ಗುರು ಶುಶ್ರೂಷೆ ಎನ್ನುವಂಥದ್ದು ಇರಲೇಬೇಕು. ತಪಸ್ವಿಯಾಗಿದ್ದು ಭಕ್ತನಾಗಿದ್ದು ಗುರು ಶುಶ್ರೂಷಾ ಪರನಲ್ಲ ಅಂತಾದರೆ ಅವನಿಗೆ ಹೇಳಬಾರದು. ಆಯಿತು. ಮತ್ತು 4ನೇ ಅಂಶ, ಈ ಮೂರೂ ಇದೆ. ಗುರು ಶುಶ್ರೂಷೆಯನ್ನೂ ಮಾಡ್ತಾನೆ, ಆದರೆ ಏನು ಮಾಡೋಣ, ಅಭ್ಯಸೂಯತಿ, ನನ್ನನ್ನು ದ್ವೇಷಿಸ್ತಾನೆ, ಅಂಥವನಿಗೆ ಹೇಳಬಾರದು. ಈ ಮಾತನ್ನು ಕೇಳಿದಾಗ ಒಂದು ಸಂಶಯ ಬರ್ತದೆ ಇಲ್ಲಿ. ಏನು ಅಂದರೆ, ಅಲ್ರಿ, ಭಗವದ್ ಭಕ್ತ ಅಂದ್ರೇ ಭಗವಂತನನ್ನು ಪ್ರೀತಿಸುವವನಲ್ವ, ಅಂಥವನಿಗೆ ಮತ್ತು ಭಗವಂತನ ಮೇಲೆ ದ್ವೇಷ ಬರೋದು ಅಂದರೆ ಹೇಗ್ರಿ? ಅವನನ್ನು ದ್ವೇಷಿಸೋದು ಹೇಗೆ ಸಾಧ್ಯ? ಭಕ್ತ ಅಂತಾದಮೇಲೆ ಅವನು ಭಗವತ್ ಪ್ರಿಯ ಅಂತಲೇ ಅರ್ಥ. ಹಾಗಾಗಿ ಅವನು ಭಗವಂತನನ್ನು ದ್ವೇಷಿಸುವ ಪ್ರಸಂಗವೇ ಇಲ್ಲ. ಯಾಕೆ ಭಗವಂತ ಈ ಮಾತನ್ನು ಹೇಳ್ತಾನೆ ಅಂತ? ಹೌದು, ಇದಕ್ಕೆ ಒಂದು ಸಮಾಧಾನ ಉಂಟು. ಏನು ಅಂದರೆ, ಪರಮಾತ್ಮ ವಸ್ತು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದೆ, ಚೈತನ್ಯ. ಆ ಚೈತನ್ಯವೇ ಸಗುಣವಾದಾಗ ಬೇರೆ ಬೇರೆ ರೂಪದಲ್ಲಿ ಬರ್ತದೆ ಅಲ್ವಾ? ಹಾಗೆ ಸಗುಣ ರೂಪದಲ್ಲಿ ಬಂದಾಗ ಅದೇ ಚೈತನ್ಯವನ್ನೇ ವಿಷ್ಣುವಿನ ಆಕಾರ ಪ್ರಿಯನಾದವನು ವಿಷ್ಣು ಅಂತ ಕರೀತಾನೆ, ಮತ್ತು ಶಿವನ ಆಕಾರ ಪ್ರಿಯನಾದವನು ಶಿವ ಅಂತ ಕರೀತಾನೆ, ಗಣಪತಿಯ ಆಕಾರ ಪ್ರಿಯನಾದವನು ಗಣಪತಿ ಅಂತ ಕರೀತಾನೆ, ಜಗನ್ಮಾತೆಯ ಆಕಾರ ಪ್ರಿಯನಾದವನು ಹಾಗೆ ಪೂಜೆ ಮಾಡ್ತಾನೆ. ಇಲ್ಲಿ ಕೆಲವು ಸಲ ಏನಾಗುತ್ತೆ ಅಂದರೆ, ನಮಗೆ ಈ ಹಿಂದಿರುವ ತತ್ವ ಮರ್ತೋಗ್ಬಿಡ್ತದೆ. ಹಾಗಾಗಿ ನನಗೆ ಶಿವ ಅತ್ಯಂತ ಪ್ರಿಯನಾದ್ದರಿಂದ ಶಿವನೇ ಶ್ರೇಷ್ಠ, ವಿಷ್ಣು ಅಲ್ಲ ಎನ್ನುವಂಥ ದೃಷ್ಟಿಯಿಂದ ಅದೇ ಒಂದೇ ವಸ್ತುವಿನ ಈ ರೂಪವನ್ನು ಪ್ರೀತಿಸುವುದರ ಜೊತೆಗೆ ಇನ್ನೊಂದು ರೂಪವನ್ನು ದ್ವೇಷಿಸಿ ಬಿಡ್ತೇವೆ. ಸಾಮಾನ್ಯವಾಗಿ ಈ ಶೈವ ವೈಷ್ಣವರಲ್ಲಿ ಆ ಸರಿಯಾದ ತಿಳುವಳಿಕೆ ಇಲ್ಲದಿದ್ದಂಥ ಜನ ಹೀಗೆ ಮಾಡೋದನ್ನು ನಾವು ಇವತ್ತು ನೋಡ್ತೇವೆ. ವಿಷ್ಣುವೇ ಶ್ರೇಷ್ಠ, ಶಿವ ಅಲ್ಲ ಅಂತ ಕೆಲವು ಜನ, ಮತ್ತು ಕೆಲವು ಜನ ಶಿವನೇ ಶ್ರೇಷ್ಠ, ವಿಷ್ಣು ಅಲ್ಲ ಅಂತ. ಆದರೆ ಇದರ ಹಿಂದಿರುವಂಥ ಮೂಲ ತತ್ವ ಚೈತನ್ಯ ಸಮಾನ ಅಂತಾದಾಗ ಯಾವ ರೂಪವನ್ನು ಆರಾಧನೆ ಮಾಡಿದ್ರೂ ಸಹ ಅದಕ್ಕೇ ಹೋಗಿ ಸೇರ್ತದೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಭಗವಂತನೇ ಹೇಳಿದ್ದಾನೆ. ಹೀಗೆ ನನಗಿಷ್ಟ ಅಂತ ಮಾತ್ರಕ್ಕೆ, ಆ ರೂಪವನ್ನು ಬೇರೆಯವನು ಆರಾಧನೆ ಮಾಡೋದಿಲ್ಲ ಅಂತ ಮಾತ್ರಕ್ಕೆ ನಾವು ದ್ವೇಷಿಸಿದರೆ ಅದು ಭಗವಂತನ ದ್ವೇಷ ಅಲ್ವೇ? ಆ ರೂಪವನ್ನು ದ್ವೇಷ ಮಾಡಿದರೆ. ಹಾಗಾಗಿ ಒಂದನ್ನು ಪ್ರೀತಿಸುವುದು ಅಂದರೆ ಇನ್ನೊಂದನ್ನು ದ್ವೇಷಿಸುವುದು ಅಂತ ಅರ್ಥ ಅಲ್ಲ. ಹಾಗಾಗಿ ನನ್ನ ಒಂದು ರೂಪವನ್ನು ಪ್ರೀತಿಸಿ ಒಂದು ರೂಪದಲ್ಲಿ ಭಕ್ತಿಯನ್ನು ಇಟ್ಟು ಇನ್ನೊಂದು ರೂಪವನ್ನು ದ್ವೇಷಿಸಿದರೆ ಪ್ರೀತಿಸುವ ಆ ರೂಪದ ಹಿಂದಿರುವ ಚೈತನ್ಯವನ್ನು ನೀನು ದ್ವೇಷಿಸಿದಂತಾಯಿತು. ಹಾಗಾಗಿ ನಚ ಮಾಂ ಯೋ ಅಭ್ಯಸೂಯತಿ, ನನ್ನನ್ನು ಯಾವನು ಈ ರೀತಿಯಾಗಿ ದ್ವೇಷಿಸ್ತಾನೋ ಅಂಥವನಿಗೂ ಸಹ ಇದನ್ನು ಹೇಳಬಾರದು. ಇಷ್ಟು
ಈ ಶ್ಲೋಕದ ತಾತ್ಪರ್ಯ. ಇಲ್ಲಿಗೆ ಈ ಶ್ಲೋಕ ಸಾಕು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಮುಂದೆ ಭಗವಂತ ಗೀತೆಯನ್ನು ಹೇಳುವವರಿಗೆ ಏನು ಪ್ರಯೋಜನ, ಏನು ಫಲ, ಏನಾಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. 68ನೆಯ ಶ್ಲೋಕ. ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂಕೃತ್ವ ಮಾಮೇ ವೈಶ್ಯತ್ಯ ಸಂಶಯ. ಯಾವಾತ ಅತ್ಯಂತ ರಹಸ್ಯವಾದಂತಹ ಈ ಗೀತಾಶಾಸ್ತ್ರವನ್ನು ನನ್ನಲ್ಲಿ ಉತ್ತಮವಾದಂಥ ಭಕ್ತಿಯನ್ನು ಇಟ್ಟು ಪರಮಗುರುವಾದಂತಹ ಭಗವಂತನ ಸೇವೆ ಅಂತ ಭಾವಿಸಿ ಆ ನಂಬಿಕೆಯಿಂದ ನನ್ನ ಭಕ್ತರಿಗೆ ಇದನ್ನು ತಿಳಿಸಿಕೊಡ್ತಾನೋ ಆತ ನನ್ನನ್ನೇ ಬಂದು ಸೇರಿಕೊಳ್ತಾನೆ, ಮುಕ್ತನಾಗ್ತಾನೆ. ಈ ವಿಷಯದಲ್ಲಿ ಸಂಶಯ ಬೇಡ. ಇಷ್ಟು ಈ ಶ್ಲೋಕದ ಅರ್ಥ. ಗೀತೆಯ ಉಪದೇಶವನ್ನು ಪಡೆಯೋದಕ್ಕೆ ಅರ್ಹತೆ ಇರುವ ಹಾಗೆ ಹೇಳುವವನಿಗೂ ಕೆಲವು ಅರ್ಹತೆಗಳಿರಬೇಕು ಅಂತಾನೆ ಭಗವಂತ. ಕೆಲವು ಅರ್ಹತೆ ನಿಯತವಾಗಿ ಬೇಕಾಗ್ತದೆ ಹೇಳುವವರಿಗೆ. ಅದನ್ನು ಬಿಟ್ಟು ಕೇವಲ ಖ್ಯಾತಿಗಾಗಿ, ಪ್ರಸಿದ್ಧಿಗಾಗಿ, ಇನ್ಯಾವುದೋ ಉದ್ದೇಶವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಗೀತೆಯನ್ನು ತಿಳಿಸುವ ಕೆಲಸಕ್ಕೆ ಕೈ ಹಾಕಬಾರದು. ಹಾಗೆ ಕೈ ಹಾಕಿದರೆ ಆತ ಹೇಳಿದಂತಹ ಫಲ ಸಿಗುವುದಿಲ್ಲ ಅನ್ನೋದನ್ನು ಭಗವಂತ ಹೇಳ್ತಾನೆ. ಎರಡು ಅಂಶವನ್ನು ಮುಖ್ಯವಾಗಿ ಹೇಳ್ತಾನೆ ಭಗವಂತ ಈ ಶ್ಲೋಕದಲ್ಲಿ. ಏನು ಅಂದರೆ ಉತ್ತರಾರ್ಧ, ಭಕ್ತಿಂ ಮಯಿ ಪರಾಂಕೃತ್ವ. ಹೇಳುವವನಿಗೆ ಇರಬೇಕಾದ ಅರ್ಹತೆ ಭಗವಂತನಲ್ಲಿ ಎಂತಹ ಭಕ್ತಿ ಇರಬೇಕು ಅಂದರೆ ಪರಾಭಕ್ತಿ ಇರಬೇಕು. ಅಂದರೆ ನಾನು ಈ ಕೆಲಸ ಮಾಡುವುದು ಭಗವತ್ ಪ್ರೀತಿಗಾಗಿ, ಇದು ಅವನ ಸೇವೆ ಎನ್ನುವಂಥ ನೆಲೆಯಲ್ಲಿ ನಿಂತು ಆತ ಅದನ್ನು ಹೇಳಬೇಕಾಗತ್ತೆ. ಹಾಗೆ ಭಕ್ತಿಮಯಿ ಪರಾಂಕೃತ್ವ ಮದ್ಭಕ್ತೇಷು ಅಭಿಧಾಸ್ಯತಿ. ನನ್ನ ಭಕ್ತರಿಗೆ ಅದನ್ನು ತಿಳಿಸಿಕೊಡಬೇಕು. ಎಂಥದ್ದನ್ನು ಅಂದರೆ ಇದಂ ಪರಮಂ ಗುಹ್ಯಂ. ಇದು ಅತ್ಯಂತ ರಹಸ್ಯವಾದಂಥದ್ದು. ರಹಸ್ಯ ಅಂದರೆ ಮೇಲುನೋಟಕ್ಕೆ ತಕ್ಷಣಕ್ಕೆ ಇದು ಹೀಗೆ ಅಂತ ಗೊತ್ತಾಗದೇ ಇರುವುದು. ಗೀತೆಯಲ್ಲಿ ಹೇಳಿದಂತಹ ಎಷ್ಟೋ ವಿಚಾರಗಳು ಮೇಲುನೋಟಕ್ಕೆ ನಮಗೆ ಅನುಭವಕ್ಕೆ ಬರೋದಿಲ್ಲ ಅಂತ ಅನಿಸಿದ್ರೂ ಸಾಧನೆಗೆ ನಮ್ಮನ್ನು ನಾವು ಒಗ್ಗಿಸಿಕೊಂಡಾಗ ಅವೆಲ್ಲವೂ ಸಹ ಸಾಧಕರಿಗೆ ಲಭ್ಯವಾಗ್ತವೆ. ಸಾಮಾನ್ಯ ಜನರಿಗೆ ಕಣ್ಣಿಗೆ ಗೋಚರಿಸದೆ, ಅನುಭವಕ್ಕೆ ಬರದೆ ಸಾಧಕ ಲೋಕಕ್ಕೆ ಸಿಗ್ತದೆ ಅಂತಾದರೆ ಅದು ರಹಸ್ಯ ಅಲ್ವೇನು? ಅದು ಗುಹ್ಯವಾದ ವಿಚಾರ ಅಲ್ವೇನು? ಅದಕ್ಕೋಸ್ಕರಲೇ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರು ಯಾವ ಪಂಥದವರೇ ಆಗಿರಲಿ, ಅವರು ಗೀತೆಯನ್ನು ಆಶ್ರಯಿಸಲೇಬೇಕಾಗ್ತದೆ. ಹಾಗಾಗಿ ಅತ್ಯಂತ ರಹಸ್ಯವಾದಂಥ ವಿಚಾರ, ಅದನ್ನೆಲ್ಲ ನಾವು ಹಿಂದೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಒಂದಕ್ಕಿಂತ ಒಂದು. ಮೊನ್ನೆನೂ ಕರ್ಮಯೋಗದ ರಹಸ್ಯ ಮತ್ತು ಜ್ಞಾನಯೋಗದ ರಹಸ್ಯ, ಇದು ಎರಡೂ ಆಗೋದಿಲ್ಲ ಅಂತ ಆದರೆ ಮತ್ತೆ ಮುಂದಿನ ರಹಸ್ಯ ಮನ್ಮನಾಭವ ಮದ್ಭಕ್ತ ಸರ್ವಧರ್ಮಾನ್ ಪರಿತ್ಯಜ್ಯ. ಹೀಗೆ ಒಂದಕ್ಕಿಂತ ಮಿಗಿಲಾದಂತಹ ರಹಸ್ಯವನ್ನು ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಇಷ್ಟೆಲ್ಲ ಪರಮ ರಹಸ್ಯವನ್ನು ಹೊಂದಿತ್ತು. ಇನ್ನೊಂದು ಪರಮ ರಹಸ್ಯ ಅಂದರೆ ಮೋಕ್ಷ ಅಂತ ಅರ್ಥ. ಅಂತಹ ಆ ರಹಸ್ಯವಾದಂತಹ ಮೋಕ್ಷದ ವಿಚಾರವನ್ನು ತಿಳಿಸುವಂಥ, ಅಂದರೆ ಈ ಸಂಸಾರದ ಬಂಧನವನ್ನು ಕಡೆದುಕೊಳ್ಳುವಂಥ ವಿಚಾರವನ್ನು ತಿಳಿಸುವಂತಹದ್ದು ಗೀತಾಶಾಸ್ತ್ರ. ಇಂತಹ ಶಾಸ್ತ್ರವನ್ನು
ಮದ್ಭಕ್ತೇಷು ಅಭಿಧಾಸ್ಯತಿ. ನನ್ನ ಭಕ್ತರಿಗೆ ತಿಳಿಸಿಕೊಡಬೇಕು. ಆ ತಿಳಿಸುವವನು ಅವನು ಮೊದಲು ಪರಾಭಕ್ತಿ ನಿಷ್ಠನಾಗಿರಬೇಕು, ಮತ್ತು ತಿಳಿದುಕೊಳ್ಳುವವನು ಭಕ್ತನಾಗಿರಬೇಕು. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ತಿಳಿಸುವವನೂ ಭಗವದ್ಭಕ್ತನಾಗಬೇಕು, ಮತ್ತು ತಿಳಿದುಕೊಳ್ಳುವವನೂ ಭಗವದ್ಭಕ್ತನಾಗಬೇಕು. ಅಲ್ಲ, ಹಿಂದಿನ ಶ್ಲೋಕದಲ್ಲಿ 4 ನಿಯತವಾಗಿರಲೇಬೇಕು ಅಂತ ಹೇಳಿದ್ನಲ್ಲ, ಅಂದರೆ ಇಲ್ಲಿ ಹೀಗೆ ಹೇಳಿದ್ನಲ್ಲ. ಹೌದು, ಅಲ್ಲಿ ಹಾಗೆ ಹೇಳಿದಂಥ ಭಗವಂತ ಇಲ್ಲಿ ಒಂದು ವಿಚಾರವನ್ನು ಹೇಳ್ತಾನೆ. ಈ ಭಕ್ತಿ, ನಾನು 2ನೆಯ ಸಂಶಯಕ್ಕೂ ಉತ್ತರ ಕೊಟ್ಟಿದ್ದೇನೆ. ಆ ಸಂಶಯವನ್ನೂ ಸಹ ಮೀರಿ ನಿಂತಹ ಭಕ್ತನಾದವನು ಇದ್ದರೆ ಅವನಿಗೆ ಈ ತಪಸ್ಸು ಮತ್ತು ಈ ಗುರು ಶುಶ್ರೂಷೆ ಇವೆಲ್ಲವೂ ಸಹ ಸ್ವತಃ ಸಿದ್ಧ ಅಂತ. ಹಾಗಾಗಿ ಅವನು ಭಕ್ತನಾಗಿರಬೇಕು ಎನ್ನುವಂಥದ್ದು ನಿಯತವಾದಂಥದ್ದು, ಅದು ಮೂಲಭೂತವಾಗಿ ಅವನಿಗಿರುವಂತಹ ಅರ್ಹತೆ. ಆದ್ದರಿಂದ ಈ ಅರ್ಹತೆ ತೀರಾ ಮುಖ್ಯ ಎನ್ನುವಂತಹ ಹಿನ್ನೆಲೆಯಲ್ಲಿ ಭಗವಂತ ಮದ್ಭಕ್ತೇಷು ಅಭಿದಾಸ್ಯತಿ ಅಂತ ಅಷ್ಟು ಹೇಳಿ, ಅವನಿಗೆ ಹಾಗೆ ಹೇಳುವವನಿಗೆ, ಭಕ್ತರಿಗೆ ತಿಳಿಸಿಕೊಡುವವನಿಗೆ ಫಲ ಏನು ಅಂದರೆ, ಮಾಮೇವ ಏಷ್ಯತಿ, ಆತ ನನ್ನಲ್ಲಿ ಐಕ್ಯನಾಗ್ತಾನೆ. ಐಕ್ಯನಾಗ್ತಾನೆ ಅಂದರೆ ಮತ್ತುನಃ ಅವನು ವಾಪಸ್ ಬರುವುದಿಲ್ಲ. ಇಂತಹ ಫಲವನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಹೀಗೆ ಗೀತೆಯನ್ನು ತಿಳಿದುಕೊಳ್ಳೋದಕ್ಕೂ ಮತ್ತು ತಿಳಿಸೋದಕ್ಕೂ ಮೂಲತಃ ಇರಬೇಕಾದದ್ದು ಭಗವದ್ಭಕ್ತಿ. ಅದು ಎಲ್ಲಕ್ಕಿಂತ ಮಿಗಿಲಾದಂತಹ ಅರ್ಹತೆ. ಯಾಕೆ ಈ ಅರ್ಹತೆಯನ್ನು ಭಗವಂತ ತಿಳಿಸ್ತಾನೆ ಅಂದರೆ, ಅರ್ಹರಾದವರು ಉತ್ತಮ ವಿಚಾರವನ್ನು ತಿಳಿಸಿಕೊಟ್ಟರೆ ಆ ವಿಚಾರ ಬಹಳ ಕಾಲ ಲೋಕದಲ್ಲಿ ಬದುಕಿರುತ್ತದೆ, ಆ ಪರಂಪರೆ ಮುಂದುವರಿಯುತ್ತದೆ. ಈ ಮಾತನ್ನು ಗೀತೆಯ ಆದಿಯಲ್ಲಿಯೇ ಆಚಾರ್ಯ ಶಂಕರರು ಹೇಳಿದ್ದಾರೆ. ಆ ಮಾತಿಗೆ ಇಲ್ಲಿ ಪೂರಕವಾದಂಥ ವಿಚಾರ ಸಿಗ್ತದೆ. ಗುಣಾಧಿಕೈ ಗೃಹೀತಃ ಅನುಷ್ಠೀಯಮಾನಶ್ಚ ವಿಷಯ ಪ್ರಚಯಂಗಮಿಷ್ಯತೀತಿ ಅಂತ. ಆ ಉತ್ತಮ ಗುಣವುಳ್ಳವರಿಗೆ ಹೇಳಿದಾಗ ಅವರು ಏನು ಮಾಡ್ತಾರೆ ಅಂದರೆ, ಅದನ್ನು ಅನುಷ್ಠಾನಕ್ಕೆ ತರ್ತಾರೆ, ಆಚರಣೆಗೆ ತರ್ತಾರೆ. ಗೀತೆ ಕೇವಲ ಮಾತಿನಲ್ಲಷ್ಟೇ ನಿಲ್ಲುವ ಶಾಸ್ತ್ರ ಅಲ್ಲ, ಅದು ಆಚರಣೆಗೆ ಯೋಗ್ಯವಾದ ವಿಚಾರವನ್ನು ಹೇಳುತ್ತೆ. ಅದು ಆಚರಣೆಗೆ ಇಳಿದಾಗ ಏನಾಗತ್ತೆ ಅಂದರೆ, ಅದು ಊರ್ಜಿತವಾಗುತ್ತೆ, ಗಟ್ಟಿಯಾಗ್ತದೆ. ಬರೇ ಮಾತಲ್ಲಷ್ಟೇ ಕೇಳ್ತಾ ಇದ್ದರೆ ಅದು ನಿಲ್ಲೋದಿಲ್ಲ. ಯಾವುದೇ ಒಂದು ವಿಷಯ ಚಿರಸ್ಥಿಯಾಗಿರಬೇಕು ಅಂತಾದರೆ ಅದು ಆಚರಣೆಯಲ್ಲಿ ಇರಬೇಕು. ಈ ಸಂದರ್ಭದಲ್ಲಿ ನನಗೆ ಒಬ್ಬ ಪಂಡಿತರ ನೆನಪಾಗ್ತದೆ. ಮೊನ್ನೆ ಕಾಲ ಆದರೂ ಅವರು ಧಾರವಾಡದಲ್ಲಿ ಒಬ್ಬರು ಬಾಲಚಂದ್ರ ಶಾಸ್ತ್ರಿಗಳು ಅಂತ ಇದ್ದರು, ಗೊತ್ತಿರಬೇಕು. ಅವರು ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಎನ್ನುವಂಥ ಈ ವೇದವಾಣಿಗೆ ಜೀವಂತ ಉದಾಹರಣೆ ಆಗಿದ್ದರು ಅವರು. ತಾನು ಓದುವುದು ಮತ್ತು ಪಾಠ ಮಾಡುವುದು, ಯಾಕೆಂದರೆ ಅದೊಂದು ತಪಸ್ಸು ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ, ಪ್ರಾಯಶಃ ನಾನು ತಿಳಿದ ಹಾಗೆ ಅವರು ಜಾಗ್ರದ ಅವಸ್ಥೆಯಲ್ಲಿ ಇದ್ದಾರೆ ಅಂತಾದರೆ ಯಾವುದಾದ್ರೂ ಒಂದು ಅಧ್ಯಯನವೋ ಅಧ್ಯಾಪನವೋ ನಡೀತಾನೆ ಇರ್ತಿತ್ತು. ಒಂದು ಉದಾಹರಣೆ ಕೊಡ್ತೇನೆ, ಪ್ರತ್ಯಕ್ಷ ನೋಡಿದ್ದಿದ್ದು. ಅವರ ಮನೆಯಲ್ಲಿ ಇವತ್ತಿನ ಕಾಲದ ಹಾಗೆ ಸ್ನಾನದ ಮನೆಗೆ ಬಾಗಿಲಿರಲಿಲ್ಲ, ದೊಡ್ಡ ಜಾಗ, ಅಲ್ಲಿ ಮಧ್ಯದಲ್ಲಿ ಬಾತ್ರೂಮು. ಅವರು ಸ್ನಾನ ಇರ್ತಾಯಿದ್ರು, ಶಿಷ್ಯರು ನಿಂತವರ ಹತ್ರ ಪಾಠ ಹೇಳಿಸ್ಕೊಳ್ತಾ ಇದ್ರು. ಆಗ ಪ್ರತ್ಯಕ್ಷ ನೋಡಿದ್ದೇನೆ ಇದನ್ನು, ಪ್ರಾಯಶಃ ಬಹಳಷ್ಟು ಜನ ನೋಡಿದ್ದಾರೆ ಅದನ್ನು. ಅವರು ಅಲ್ಲೇ ಹೇಳೋರು, ಪಂಕ್ತಿ ನೋಡು, ಏನಂದಿ, ತಪ್ಪು ಓದಿ ನೋಡು, ಸರಿಯಾಗಿ ನೋಡು ಅನ್ನೋರು. ಅಲ್ಲಿಂದನೇ ಅವರು ಸ್ನಾನ ಮಾಡ್ತಾನೆ. ಆಚರಣೆಯಲ್ಲಿ ಇಲ್ಲದೇ ಇರುವಂತಹ ವಿಚಾರ ಬದುಕೋದಿಲ್ಲರಿ. ಬಾಯಿಂದ ಎಷ್ಟು ಹೇಳಿದರೂ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಭಗವಂತ
ಇನ್ನೊಂದು ಮಾತನ್ನು ಹೇಳ್ತಾನೆ ವಿಷ್ಣು ಸಹಸ್ರನಾಮದೊಳಗೆ, ಆಚಾರ ಪ್ರಭವೋ ಧರ್ಮ ಅಂತ. ಅದು ಉಳಿಬೇಕು ಅಂದರೆ ಆಚರಣೆಯಲ್ಲಿ ಇರಿಸ್ಕೊ. ಆಚರಣೆಯಲ್ಲಿ ಇಲ್ಲದೇ ಇದ್ದರೆ ನೀನು ಎಷ್ಟಾರು ಉಪದೇಶ ಮಾಡು, ಬೋಗಳೇ ಬಿಡ್ತಾರ್ರಿ, ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ಅಳೆದು ಬಿಡ್ತಾರೆ ಈ ಸ್ಕೇಲಲ್ಲಿ ನಮ್ಮನ್ನು. ಹಾಗಾಗಿ ಭಗವಂತ ಹೇಳ್ತಾನೆ ಅದು ಆಚರಣೆಯಲ್ಲಿ ಬರಬೇಕು. ಯಾವಾಗ ಬರ್ತದೆ ಕೇಳಿದರೆ ಆ ಭಕ್ತರಾದವಲ್ಲಿ ಹೇಳಿದಾಗ ಅದು ಆಚರಣೆಗೆ ಬರ್ತದೆ. ಆಚರಣೆಗೆ ಬಂದಾಗ ಅದು ಚಿರಸ್ಥಾಯಿಯಾಗಿ ಮುಂದುವರಿಯುತ್ತದೆ. ಹಾಗಾಗಿ ಗುಣಾಧಿಕೈ ಗೃಹೀತಃ ಅನುಷ್ಠೀಯಮಾನಶ್ಚ ಧರ್ಮ ಪ್ರಚಯಂಗಮಿಷ್ಯತಿ ಇತಿ. ಭಗವಂತನು ಇಲ್ಲದಕ್ಕೋಸ್ಕರ ಅದೇ ಮಾತನ್ನು ಹೇಳ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಗೀತೆಯನ್ನು ಉಪದೇಶಿಸುವರ ಬಗ್ಗೆ ಭಗವಂತ ಮುಕ್ತವಾಗಿ ಇನ್ನೊಂದು ಮಾತನ್ನು ಹೇಳ್ತಾನೆ ಈ ಮುಂದಿನ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿ ಹೇಳುವವನು ಕೇಳುವವನು ಇಬ್ಬರೂ ಭಗವದ್ಭಕ್ತರಾಗಿರಬೇಕು ಅಂತ ಹೇಳಿದ. ಅದಾದ ಮೇಲೆ 69ನೇ ಶ್ಲೋಕದಲ್ಲಿ ಆ ಗೀತೆಯನ್ನು ತಿಳಿಸಿಕೊಡುವವರ ಬಗ್ಗೆ ಮುಕ್ತವಾಗಿ ಒಂದು ಮಾತು ಹೇಳ್ತಾನೆ. ಅವ್ರ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ತನಗೆ ಅಂತಾನೆ ಭಗವಂತ. ಏನು ಹೇಳ್ತಾನೆ? ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ ತಮಃ ಭವಿತಾ ನಚಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಹೀಗೆ ಸಂಪ್ರದಾಯಾನುಸಾರವಾಗಿ ನನ್ನ ಭಕ್ತರಿಗೆ ಈ ಶಾಸ್ತ್ರವನ್ನು ಹೇಳಿಕೊಡುವವನಿಗಿಂತಲೂ ಹೆಚ್ಚಾಗಿ ನನಗೆ ಪ್ರಿಯವಾದದ್ದನ್ನು ಮಾಡುವವನು ಇನ್ನೊಬ್ಬನಿಲ್ಲ. ಅವನಿಗಿಂತ ನನಗೆ ಪ್ರಿಯತರನಾದವನು ಭೂಮಿಯ ಮೇಲೆ ಹುಟ್ಟುವುದಿಲ್ಲ. ಇದಿಷ್ಟು ಈ ಶ್ಲೋಕದ ಅರ್ಥ. ಮನುಷ್ಯೇಷು ಅಂತ ಬಹುವಚನ ಇಟ್ಟಿದ್ದಾನೆ ಭಗವಂತ. ಮನುಷ್ಯರಲ್ಲಿ ಅವನು ಪ್ರಿಯಕೃತ್ ತಮಃ. ಈ ಪ್ರಿಯಕೃತ್ ತರ ಪ್ರಿಯಕೃತ್ ತಮ, ಮೊನ್ನೆನೂ ಇಂಥದ್ದೇ ಒಂದು ವಿಚಾರ ಬಂದಿತ್ತು. ಇಲ್ಲಿ ಹೇಳ್ತಾನೆ, ಅವನನ್ನು ಕುರಿತು ಹೇಳಬೇಕಿದ್ರೆ ಆ ಸೂಪರ್ಲೇಟಿವ್ ಡಿಗ್ರಿಯನ್ನು ಉಪಯೋಗಿಸ್ತಾನೆ ಭಗವಂತ. ಅತ್ಯಂತ ಪ್ರಿಯ, ಅವನಿಗಿಂತ ಮಿಗಿಲಾದ ಪ್ರೀತಿಪಾತ್ರನಾದಂಥ ವ್ಯಕ್ತಿ ನನಗೆ ಇನ್ನೊಬ್ಬ ಇಲ್ಲ. ಈ ಮಾತನ್ನು ಕೇಳಿದಾಗ ನಿಮಗೆ ಇನ್ನೊಂದು ಸಂಶಯ ಬರ್ತದೆ. ಮೊನ್ನೆ ಈ ಸಂಶಯ ಎತ್ತಿದ್ದೇನೆ ನಾನು. ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ ಹೇಳಿದ್ದಾನೆ, ಇಲ್ಲಿ ಹೀಗೆ ಹೇಳ್ತಾನಲ್ರಿ. ಹೌದು, ಅಲ್ಲಿ ಹೇಳಿದ್ದು ಪರಮಾತ್ಮ ಭಾವದ ನೆಲೆಯಲ್ಲಿ ನಿಂತು, ಇಲ್ಲಿ ಈ ಗುರು ಶಿಷ್ಯ ಸಂಪ್ರದಾಯದ ನೆಲೆಯನ್ನು ಅನುಸರಿಸಿ ಹೇಳ್ತಿದ್ದಾನೆ. ಈ ಪರಂಪರೆ ಗುರು ಶಿಷ್ಯ ಸಂಪ್ರದಾಯ ಪರಂಪರೆ ಬಂದಾಗ ಹೀಗೆ ಹೇಳಲೇಬೇಕಾಗತ್ತೆ. ಯಾಕೆಂದರೆ ಲೋಕದಲ್ಲಿ ಎಲ್ಲ ಅಧ್ಯಾಪಕರ ಅನುಭವ, ಯಾವನು ಚೆನ್ನಾಗಿ ಓದ್ತಾನೋ ಅವನ ಬಗ್ಗೆ ಬೇಡ ಬೇಡ ಅಂದರೂ ಸಹ ಅಧ್ಯಾಪಕನ ಹೃದಯ ಮೆತ್ತಗಾಗಿ ಬಿಡುತ್ತದೆ. ಅಲ್ಲಿ ಅವನ ಲಿಂಗ, ಜಾತಿ, ಅಂತಸ್ತು ಯಾವುದೂ ಬರೋದಿಲ್ಲ. ಹಾಗಾಗಿ ಯಾವಾತ ಈ ಗೀತೆಯನ್ನು ಬೇರೆಯವರಿಗೆ ಸರಿಯಾಗಿ ತಿಳಿಸಿಕೊಡ್ತಾನೋ ಸಾಂಪ್ರದಾಯಿಕ ನೆಲೆಯಲ್ಲಿ, ಅವನು ನನಗೆ ಪ್ರಿಯಕೃತ್ತಮಃ. ಅವನನ್ನು ಮೀರಿದಂತಹ ಇನ್ನೊಬ್ಬ ನನಗೆ ಪ್ರಿಯ ಮಾಡುವಂಥ ವ್ಯಕ್ತಿ ಹುಟ್ಟೋದಿಲ್ಲ ಅಂತಾನೆ. ಆ ಹುಟ್ಟೋದಿಲ್ಲ ಅನ್ನೋ ಶಬ್ದ ಭವಿತ, ನಚಮೇ ಭವಿತ ಅಂತ. ಭವಿತ ಅನ್ನೋದು ಭವಿಷ್ಯತ್ ಕಾಲವನ್ನು ತಿಳಿಸುವಂಥದ್ದು, ಫ್ಯೂಚರ್ ಟೆನ್ಸನ್ನು ಹೇಳುವಂಥದ್ದು. ಮುಂದೆ ಅಂಥವನು ಹುಟ್ಟೋದಿಲ್ಲ. ಅಕಸ್ಮಾತ್ ಮತ್ತೊಬ್ಬ ಹುಟ್ಟಿದರೆ ಮತ್ತು ಅವನ ಮುಂದೆ ಇನ್ನೊಬ್ಬ ಹುಟ್ಟೋದಿಲ್ಲ. ಹೀಗೆ ನಚಮೇ ತಸ್ಮಾದನ್ಯ ಪ್ರಿಯತರೋ ಭುವಿ. ಇಡೀ ಭೂಮಂಡಲದಲ್ಲಿ ನನಗೆ ಅವನಿಗಿಂತ ಪ್ರೀತಿಪಾತ್ರನಾದವನು ಯಾರೂ ಇಲ್ಲ. ಹೀಗೆ ಭಗವಂತ ಗೀತೆಯನ್ನು ತಿಳಿಸಿಕೊಡುವವರ ಬಗ್ಗೆ ತನ್ನ ಹೃದಯವನ್ನೇ ತೆರೆದು ಈ ರೀತಿಯಾದಂಥ ಮಾತನ್ನು ಹೇಳ್ತಾನೆ. ಯಾಕೆಂದರೆ ಗೀತೆಯನ್ನು ಇನ್ನೊಬ್ಬರಿಗೆ ತಿಳಿಸ್ಕೊಡೋದು ಅಂದರೆ ಅದು ಭಗವಂತನ ಒಂದು ಸೇವೆ, ಮತ್ತು ಅದೊಂದು ಸಂಪ್ರದಾಯವನ್ನು ಉಳಿಸುವಂತಹ ಒಂದು ಕಾರ್ಯ. ಹಾಗಾಗಿ
ಈ ಗೀತಾ ಪರಂಪರೆಯನ್ನು ಉಳಿಸೋದಕ್ಕೆ ಯಾರು ಮುಂದಾಗ್ತಾರೋ ಅವರಿಗೆ ಭಗವಂತ ಹೇಳುವಂಥ ಮಾತು, ಆ ವ್ಯಕ್ತಿ ನನಗೆ ಅತ್ಯಂತ ಪ್ರೀತಿಪಾತ್ರನಾಗ್ತಾನೆ ಅಂತ. ಇಷ್ಟೆಲ್ಲ ಹೇಳುವ ಮೂಲಕ ಭಗವಂತ ಏನು ಹೇಳ್ದ ಅಂದರೆ, ಈ ಪರಂಪರೆಯ ರಕ್ಷಣೆಗೆ ಮುಂದಾಗುವವರ ಬಗ್ಗೆ ತನ್ನ ಔದಾರ್ಯ ಎಷ್ಟು ಅನ್ನೋದನ್ನು ಈ ಶ್ಲೋಕದ ಮೂಲಕ ತಿಳಿಸಿಕೊಡ್ತಾನೆ. ಆಯಿತು, ಈ ಮಾತನ್ನು ಕೇಳಿ ಆದಮೇಲೆ ಕೆಲವು ಜನರಿಗೆ ಸಂಶಯ, ಅಲ್ರಿ ಎಲ್ಲ ಗೀತೆಯನ್ನು ಹೇಳುವವ್ರ ಬಗ್ಗೆ ಹೇಳ್ಕೊಡೋವ್ರ ಬಗ್ಗೆ ಆಯಿತು, ಈಗ ಯಾರೋ ಕೆಲವು ಜನ ನಮ್ಮಂಥವ್ರು ನಾವೇ ಓದ್ಕೊಳ್ತೇವೆ ಅಥವಾ ಹೇಳಿದ್ದನ್ನು ಕೇಳ್ತೇವೆ, ಅವರಿಗೇನು ಇಲ್ವೋ? ಸಂಶಯ ಬರುತ್ತೆ ಸಹಜವಾಗಿ. ಅದಕ್ಕೋಸ್ಕರ ಆ ಹೇಳುವವನಿಗೆ ಹೇಳಿದ್ದಾಯಿತು, ಮತ್ತು ಓದುವವನಿಗೆ ಅವರಿಗೂ ಹೇಳಬೇಕಲ್ಲ. ಅದಕ್ಕೋಸ್ಕರ ಆ ಗೀತೆಯನ್ನು ನಿರಂತರ ಅಧ್ಯಯನದಲ್ಲಿ ಇರಿಸಿಕೊಂಡವರಿಗೆ ಏನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಹೇಳಲಿಕ್ಕೆ ಈ 70ನೆಯ ಶ್ಲೋಕ ಹೊರಟು ಬಂದಿದೆ. ಅಧ್ಯೇಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ನಮ್ಮಿಬ್ಬರ ಧರ್ಮಸಮ್ಮತವಾದಂತಹ ಈ ಸಂವಾದವನ್ನು ಯಾವಾತ ಪಠಿಸ್ತಾನೋ, ಅಧ್ಯಯನದಲ್ಲಿ ಇರಿಸಿಕೊಳ್ತಾನೋ, ಆತ ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸುತ್ತಾನೆ. ಇದು ನನ್ನ ನಿಶ್ಚಯವಾದ ಅಭಿಪ್ರಾಯ. ಹಿಂದೆ 4ನೇ ಅಧ್ಯಾಯದಲ್ಲಿ ಭಗವಂತ ಸುಮಾರು 12 ತರಹದ ಯಜ್ಞಗಳನ್ನು ಹೇಳ್ತಾ ಬಂದಿದ್ದಾನೆ. ಕೊನೆಗೆ ಒಂದು ಮಾತು ಹೇಳ್ತಾನೆ ಆತ ಅಲ್ಲಿ, ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ. ಅಲ್ಲಿ ಈ ಜ್ಞಾನ ಯಜ್ಞಕ್ಕೆ ಬಹಳ ಒತ್ತು ಕೊಟ್ಟು ಹೇಳಿದ್ದಾನೆ. ಅಲ್ಲಿ ಹೇಳಿದ ವಿಚಾರವನ್ನು ಮತ್ತೆ ಪುನಃ ಇನ್ನೊಮ್ಮೆ ಹೇಳ್ತಾನೆ. ಜ್ಞಾನಯಜ್ಞ ಅಂದರೆ ನಿರಂತರ ತಾನು ಅಧ್ಯಯನದಲ್ಲಿ ತೊಡಗುವುದು. ಗೀತೆಯನ್ನು ಯಾವಾತ ನಿರಂತರ ಅಧ್ಯಯನದಲ್ಲಿ ಇರಿಸ್ಕೊಳ್ತಾನೋ, ಲೋಕದ ದೃಷ್ಟಿಯಲ್ಲಿ ಅವನು ಗೀತಾ ಅಧ್ಯಯನಶೀಲ. ಆದರೆ ಭಗವಂತನ ದೃಷ್ಟಿಯಲ್ಲಿ ಅವನೊಬ್ಬ ಜ್ಞಾನಯಜ್ಞದ ಯಜಮಾನ. ಹಾಗಾಗಿ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ಅವನು ಹೀಗೆ ಓದ್ತಾ ಇದ್ದರೆ ನಾನು ಜ್ಞಾನಯಜ್ಞದಿಂದ ಇಷ್ಟಸ್ಯಾಂ. ಎಂತಹ ಮಾತನ್ನು ಹೇಳ್ತಾನೆ ಗೀತೆಯನ್ನು ಓದುವವರ ಬಗ್ಗೆ ಭಗವಂತ. ಇದಕ್ಕಿಂತ ದೊಡ್ಡ ಔದಾರ್ಯದ ಮಾತು ಇನ್ನೇನು ಬೇಕು? ಹೀಗೆ ಭಗವಂತ ಈ ಎಲ್ಲ ಶ್ಲೋಕಗಳಲ್ಲೂ ಸಹ ತನ್ನ ಔದಾರ್ಯವನ್ನು ಮೆರಿತಾ ಹೋಗ್ತಾನೆ. ಇಲ್ಲಿ ನಮಗೆ ಒಂದು ಸಂಶಯ ಬರ್ತದೆ ಈಗ. ಏನು ಅಂದರೆ, ಈ ಕರ್ಮಕ್ಕೆ ಹಿಂದೆಲ್ಲ ಫಲವನ್ನು ಹೇಳುವಂತಹ ಸಂದರ್ಭದಲ್ಲಿ ಭಗವಂತ ಒಂದು ಮಾತು ಹೇಳಿದ್ದ. ಏನು ಅಂದರೆ, ಫಲದ ಆಸೆಯನ್ನು ಬಿಟ್ಟು ಕರ್ಮವನ್ನು ಮಾಡು, ಮಾಡುವ ಕರ್ಮದಿಂದ ಫಲವನ್ನು ನಿರೀಕ್ಷಿಸಬೇಡ ಅಂತ ಹೇಳಿದ್ದ. ಹಾಗೆ ಹಿಂದೆಲ್ಲ ಹೇಳ್ತಾ ಬಂದಂಥ ಭಗವಂತ ಗೀತೆಯನ್ನು ಓದುವಾಗ ಫಲಾಪೇಕ್ಷೆಯನ್ನು ಬಿಟ್ಟು ಓದು ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಹೀಗೆ ಮಾಡಿದ? ಅಲ್ಲಿ ಹೇಗೆ ನೀನು ಕರ್ಮಕ್ಕೆ ಫಲವನ್ನು ನಿರೀಕ್ಷಣೆ ಮಾಡಲಿಲ್ವೋ, ಹಾಗೆ ಇಲ್ಲೂ ಸಹ ಗೀತಾ ಅಧ್ಯಯನಕ್ಕೆ ಅಥವಾ ಗೀತೆಯನ್ನು ಹೇಳುವವನಿಗೆ ಯಾವುದೇ ಫಲ ಇಲ್ಲ ಅಂತ ನೇರ ಹೇಳ್ಬೋದಿತ್ತಲ್ಲ. ಇದ್ರೂ ಸಹ ನೀನು ನಿರೀಕ್ಷಣೆ ಮಾಡಬೇಡ ಅಂತ ಹೇಳಬಹುದಿತ್ತಲ್ವಾ? ಯಾಕೆ ಅಲ್ಲಿ ಹೇಳಿದಂಥ ನಿಯಮವನ್ನು ಗೀತಾ ಉಪದೇಶ ರೂಪವಾದ ಕರ್ಮಕ್ಕೆ ಅಥವಾ ಗೀತಾ ಅಧ್ಯಯನ ರೂಪವಾದ ಕರ್ಮಕ್ಕೆ ಯಾಕೆ ಈ ನಿಯಮವನ್ನು ಭಗವಂತ ಅನ್ವಯಿಸೋದಿಲ್ಲ ಅಂತ ಒಂದು ಸಂಶಯ. ಕರ್ಮದ ಫಲವನ್ನು ಈಶ್ವರಾರ್ಪಣ ಮಾಡುವಂತ ಹೇಳಿದ. ಹಾಗೆ ಗೀತಾ ಅಧ್ಯಯನದ ಫಲವನ್ನು ಈಶ್ವರಾರ್ಪಣ ಮಾಡು, ಗೀತಾ ಉಪದೇಶದ ಫಲವನ್ನು ಈಶ್ವರಾರ್ಪಣ ಮಾಡು ಅಂತ
ಹೇಳಬೇಕಾದಂಥ ಭಗವಂತ ಯಾಕೆ ಹೀಗೆ ಹೇಳ್ದ ಅಂತ ಒಂದು ಪ್ರಶ್ನೆ. ಇದಕ್ಕೆ ಎರಡು ತರಹದ ಸಮಾಧಾನಗಳು. ಏನು ಅಂದರೆ, ಮೊದಲನೇದು, ಇಲ್ಲಿ ಎರಡನ್ನು ನಾವು ಗಮನಿಸಬೇಕು. ಒಂದು ಕರ್ಮದಲ್ಲಿ ಪ್ರವರ್ತನ ಆಗುವುದು, ಎರಡನೇದು ಪ್ರವರ್ತನ ಆದ ಮೇಲೆ ಫಲವನ್ನು ನಿರೀಕ್ಷಿಸದೇ ಈಶ್ವರನಿಗೆ ಅರ್ಪಣೆ ಮಾಡುವುದು. ಈ ಎರಡು ವಿಚಾರಗಳು. ಈ ಎರಡು ವಿಚಾರಗಳಲ್ಲೂ ಸಹ ಕರ್ಮಕ್ಕೆ ಫಲವನ್ನು ಹೇಳಿದಾಗ ಅದರಲ್ಲಿ ತೊಡಗುವವರ ಸಂಖ್ಯೆ ಹೆಚ್ಚಾಗ್ತದೆ. ಹಾಗೆಯೇ ಗೀತಾ ಅಧ್ಯಯನಶೀಲರಾದವರಿಗೆ ಫಲವನ್ನು ಹೇಳಿದಾಗ ಗೀತಾ ಅಧ್ಯಯನ ಮಾಡುವವರ ಸಂಖ್ಯೆ ಹೆಚ್ಚಾಗ್ತದೆ. ಒಂದು. ಹಾಗೆ ಯಾಕೆ ಹೇಳಬೇಕು ಅಂದರೆ, ಲೋಕದಲ್ಲಿ ಒಂದು ಮಾತುಂಟು, ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನ ಇಲ್ಲ ಅಂತ ಗೊತ್ತಾದರೆ ಯಾವನೂ ಯಾವ ಕೆಲಸವನ್ನು ಮಾಡೋದಕ್ಕೂ ಮುಂದಾಗುವುದಿಲ್ಲ. ಇದು ಮನುಷ್ಯ ಸ್ವಭಾವ. ಮೊದಲು ಇಷ್ಟ ಆದ್ರೂ ಸಹ ಏನೋ ಈಶ್ವರಾರ್ಪಣೆ ಮಾಡೋಣ ಅಂತ, ಅದು ಎಷ್ಟು ದಿವಸ ಅಂತ ಈಶ್ವರಾರ್ಪಣೆ ಮಾಡೋದು? ನನಗೂ ಏನಾದ್ರು ಚಿತ್ತಶುದ್ಧಿ ಏನಾದ್ರು ಆಗತ್ತೋ ಅಥವಾ ನನಗೇನಾದ್ರು ವೈಯಕ್ತಿಕ ಫಲ ಉಂಟೋ ಎನ್ನುವಂಥ ಸಂಶಯ ಸಾಮಾನ್ಯ ಜನರಿಗೆ ಬರಬಹುದು. ಏಕೆಂದರೆ ಮಾಡುವ ಬಹಳಷ್ಟು ಕೆಲಸಗಳ ಹಿಂದೆ ಪ್ರಯೋಜನ ಉದ್ದೇಶ ಇದ್ದೇ ಇರ್ತದೆ. ಹಾಗಾಗಿ ಆ ಫಲವನ್ನು ಮುಂದಿಟ್ಟಾಗ ಮನುಷ್ಯನಿಗೆ ಕರ್ಮದಲ್ಲಿ ಪ್ರವೃತ್ತಿ ಆಗ್ತದೆ. ಅದಕ್ಕೋಸ್ಕರ ಹಂತ ಹಂತವಾಗಿ ಆತ ಪ್ರವರ್ತನಾದ ಮೇಲೆ ಫಲದ ಆಸೆಯನ್ನು ಸಹ ಬಿಡಬಲ್ಲ. ಹಾಗಾಗಿ ಫಲವನ್ನು ಹೇಳಿದ್ದು ಮೊದಲು ಪ್ರವೃತ್ತಿ ಆಗಲಿ ಅಂತ, ಪ್ರವರ್ತನ ಆದ ಮೇಲೆ ಕ್ರಮೇಣ ಅದನ್ನು ಬಿಡೋದಕ್ಕೆ ಆಗತ್ತೆ. ಪ್ರಾಥಮಿಕ ಹಂತದಲ್ಲಿಯೇ ಹಾಗೆ ಹೇಳಿಬಿಟ್ರೆ ಅವನು ಫಲ ನಿರೀಕ್ಷಣೆ ಮಾಡದೆ, ಅಂದರೆ ಫಲ ಬಿಡೋದಲ್ಲ, ಗೀತೆಯನ್ನು ಓದೋದನ್ನೇ ಬಿಟ್ಬಿಡ್ತಾರೆ. ಇದು ಭಗವಂತನಿಗೆ ಅಭಿಪ್ರೇತ ಅಲ್ಲ. ಮನುಷ್ಯ ಸಹಜವಾದ ಸ್ವಭಾವವನ್ನು ಅರಿತಂಥ ಆತ ಮೊದಲು ಪ್ರವರ್ತನ ಆಗಲಿ, ಎಷ್ಟೋ ವರ್ಷ ಹಾಗೇ ಮಾಡಲಿ. ಅದಾದ ಮೇಲೆ ಓದ್ತಾ ಹೋದಾಗ ಅವನಿಗೇ ಎಂದೋ ಒಂದು ಸಲ ಯೋಚನೆ ಬರುವ ಹಾಗೆ ಬುದ್ಧಿಯಲ್ಲಿ ಪ್ರಚೋದನೆ ಮಾಡ್ತೇನೆ. ಹಿಂದೆ 10ನೇ ಅಧ್ಯಾಯದಲ್ಲಿ ಬಂದಿತ್ತು, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಮ್ ಅಂತ. ಹೀಗೆ ಇದು ಹಂತ ಹಂತವಾಗಿ ಆಗಬೇಕಾದಂಥ ಪ್ರಕ್ರಿಯೆ. ಆದ್ದರಿಂದ ಎತ್ಕೊಳ್ತಾನೆ ಈಶ್ವರಾರ್ಪಣೆ ಮಾಡೋ ಅಂದರೆ ಅವನು ಹೇಳ್ತಾನೆ, ನಾವು ಓದಲಿಕ್ಕೆ ಶುರು ಮಾಡಲಿಲ್ಲ, ಈಶ್ವರಾರ್ಪಣೆ ಮಾಡೋದು ಏನ್ರಿ? ಅದಕ್ಕೋಸ್ಕರ ಮೊದಲು ಫಲವನ್ನು ಹೇಳ್ತಾನೆ. ಇದು ಮೊದಲನೇ ಸಮಾಧಾನ. ಇನ್ನು ಎರಡನೇದು, ಯಾವುದೇ ಕರ್ಮವನ್ನು ಮಾಡುವಾಗ ಫಲದ ನಿರೀಕ್ಷಣೆ ಮಾಡಬೇಡ, ಆಸೆ ಪಡಬೇಡ ಅಂತ ಹೇಳಿದ ಭಗವಂತ. ಆದರೆ ಆ ಕರ್ಮದ ಫಲವನ್ನು ಏನು ಅಂತ ತಿಳಿದುಕೊಳ್ಳಬೇಡ ಅಂತ ಎಲ್ಲಾದರೂ ಹೇಳಿದ್ದಾನ? ಈ ಸೂಕ್ಷ್ಮ ಗಮನಿಸಬೇಕು ನಾವು. ಇಡೀ ಗೀತೆಯಲ್ಲಿ ಈ ಕರ್ಮಕ್ಕೆ ಫಲ ಏನು ಅನ್ನೋದನ್ನು ನೀನು ತಿಳ್ಕೊಳ್ಬೇಡ ಅಂತ ಹೇಳಲಿಲ್ಲ. ಅದಕ್ಕೋಸ್ಕರ ಆಸೆ ಪಡದೇ ಇರುವುದು ಬೇರೆ, ಅದರ ಫಲವನ್ನು ತಿಳಿದುಕೊಳ್ಳದೇ ಇರುವುದು ಬೇರೆ. ಭಗವಂತ ಫಲವನ್ನು ತಿಳಿದುಕೊಳ್ಳೋದು ಬೇಡ ಅಂತ ಎಲ್ಲೂ ಹೇಳಲಿಲ್ಲ. ಹಾಗಾಗಿ ಫಲ ತಿಳಿಯುವುದು ತಪ್ಪಲ್ಲ. ತಿಳಿದ ಫಲವನ್ನು ನಾವು ನಿರೀಕ್ಷಣೆ ಮಾಡಬಾರ್ದು ಅಷ್ಟೇ. ಯಾಕೆ ಅಂದರೆ ಫಲವನ್ನು ತಿಳಿದಾಗ ಆ ಕರ್ಮದ ಬಗ್ಗೆ ನಮಗೆ ಭಾವನೆ ಹೆಚ್ಚಾಗ್ತದೆ. ಓಹೋ, ನಾನು ಮಾಡ್ತಾ ಇರುವಂತಹದ್ದು ಎಂತಹ ಫಲವನ್ನು ಕೊಡುವಂಥ ಕರ್ಮ, ನನಗೆ ಫಲ ಬೇಡ, ಆದರೆ ಆ ಫಲವನ್ನು ಕೊಡುವಂಥ ಸಾಮರ್ಥ್ಯ, ಶಕ್ತಿ ನಾನು ಮಾಡುವ ಕರ್ಮಕ್ಕೆ ಇದೆ ಎನ್ನುವಂಥದ್ದು ದೃಢವಾಗ್ತದೆ. ಅದಕ್ಕೋಸ್ಕರ ಫಲವನ್ನು ತಿಳಿದುಕೊಳ್ಳುವುದು ತಪ್ಪಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಭಗವಂತನ ಮಾತಿನಲ್ಲಿ ಪರಸ್ಪರ ವೈರುಧ್ಯ ಇಲ್ಲ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ಶ್ಲೋಕಕ್ಕೆ ನಾವು ಹೋಗೋಣ. ಈ ಮುಂದಿನ ಶ್ಲೋಕ ಏನು ಹೇಳುತ್ತದೆ ಅಂದರೆ,
ಹಿಂದಿನ ಶ್ಲೋಕ ಗೀತೆಯನ್ನು ತಿಳಿಸಿಕೊಡುವವರಿಗೆ ಫಲವನ್ನು ಹೇಳಿತು. 70ನೆಯ ಶ್ಲೋಕ ಗೀತೆಯನ್ನು ಅಧ್ಯಯನದಲ್ಲಿ ಇರಿಸಿಕೊಂಡವರಿಗೆ ಫಲ ಏನು ಅಂತ ಹೇಳಿತು. 71ನೆಯ ಶ್ಲೋಕ ಏನು ಹೇಳುತ್ತೆ ಅಂದರೆ, ಕೆಲವು ಜನರಿಗೆ ಸಂಶಯ ಬರಬಹುದು, ನಮಗೆ ಕೇಳಲಿಕ್ಕೂ ಆಗಲಿಲ್ಲ, ಸ್ವತಃ ಓದಲಿಕ್ಕೂ ಆಗುವಲ್ಲ, ನಾವು ಏನ್ರಿ ಮಾಡಬೇಕು ಅಂದರೆ ಅಂಥವರಿಗೆ ಇನ್ನೊಂದು ಭಗವಂತ ಸಮಾಧಾನದ ನುಡಿಯನ್ನು ಈ ಶ್ಲೋಕದಲ್ಲಿ ಇಟ್ಟಿದ್ದಾನೆ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಶ್ರದ್ಧಾವಂತನು ಮತ್ತು ಅಸೂಯಾರಹಿತನೂ ಆಗಿ ಯಾವ ಮಾನವನು ಈ ಗೀತಾಶಾಸ್ತ್ರವನ್ನು ಶ್ರವಣ ಮಾಡ್ತಾನೋ ಅವನೂ ಸಹ ಪಾಪಮುಕ್ತನಾಗಿ ಪುಣ್ಯಕರ್ಮಗಳನ್ನು ಮಾಡಿದವರಿಗೆ ದೊರಕುವಂತಹ ಉತ್ತಮ ಲೋಕವನ್ನು ಸೇರ್ತಾನೆ, ಉತ್ತಮ ಲೋಕವನ್ನು ಪಡಿತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಹಾಗೆ ಗೀತೆಯನ್ನು ಯಾರಿಗೆ ಅಧ್ಯಯನದಲ್ಲಿ ಇರಿಸಿಕೊಳ್ಳಿಕ್ಕಾಗದೆ ನಾನು ಕೇಳಿಬಿಡ್ತೇನೆ ಎನ್ನುವಂಥ ಸ್ವಭಾವ ಬರ್ತದೆಯೋ ಅವರಿಗೂ ಕೆಲವು ನಿಯಮಗಳನ್ನು ಹಾಕ್ತಾನೆ ಭಗವಂತ. ಕೇಳುವಾಗ ಹೇಗೆ ಕೇಳಬೇಕು ಅನ್ನೋದೊಂದು ಪ್ರಶ್ನೆ. ಅದಕ್ಕೋಸ್ಕರ ಮೊದಲನೇ ಶಬ್ದ ಶ್ರದ್ಧಾವಾನ್ ಅಂತ. ಮೊದಲು ಇರಬೇಕಾದದ್ದು ಶ್ರದ್ಧೆ. ಈ ಶ್ರದ್ಧೆ ಇಲ್ಲದೆ ಮಾಡಿದಂತಹ ಕರ್ಮ ಫಲವನ್ನು ಕೊಡುವುದಿಲ್ಲ. ಈ ವೈದಿಕ ಕರ್ಮಗಳಲ್ಲಿ ಒಂದು ಮಾತು ಬರ್ತದೆ, ಒಂದು ಕರ್ಮ ಅದು ಸಾದ್ಗುಣ್ಯ ಆಗಬೇಕಿದ್ರೆ, ಅಂದರೆ ಸಂಪೂರ್ಣ ಸಫಲ ಆಗಬೇಕಿದ್ರೆ ಅದಕ್ಕೆ 4 ತರಹದ ಗುಣಗಳಿರಬೇಕು ಅಂತ. ಮೊದಲನೇದು ಶ್ರದ್ಧಾ, ಮತ್ತು ವಿತ್ತಂ, ವಿಧಿ ಮತ್ತು ಚಿತ್ತ, ಅಂದರೆ ಹೃದಯ ಅಂತ ಅರ್ಥ. ಮೊದಲನೇದಾಗಿ ಶ್ರದ್ಧೆ, ಆ ಮಾಡುವ ಕರ್ಮದ ಬಗ್ಗೆ, ಕೇಳುವುದು ಸಹ ಶ್ರವಣ ರೂಪವಾದ ಕರ್ಮವೇ ತಾನೆ, ಅದರ ಬಗ್ಗೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೆ ಕೇಳಿದರೆ ಪ್ರಯೋಜನ ಇಲ್ಲ. ಇಲ್ಲಿ ಕೇಳಿ ಇಲ್ಲಿ ಬಿಡೋದು ಅಂತ ಹೇಳ್ತೇವಲ್ಲ, ಹಾಗೆ ಆಗಬಾರದು. ನಿನ್ನೆ ದಿವಸ ಆ ಕಂದರ್ಪನಾರಾಯಣ ಮಧುಸೂದನ ಸರಸ್ವತಿಗಳು ವಾಚನ ಮಾಡ್ತಾ ಇದ್ದಾಗ ಅನ್ಯಮನಸ್ಕನಾಗಿ ಇದ್ದ ವಿಚಾರವನ್ನು ನಾವು ನೋಡಿದ್ದೇವೆ. ಹಾಗೆ ಆದರೆ ಪ್ರಯೋಜನ ಇಲ್ಲ. ಹಾಗಾಗಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೇ ಇದ್ದರೆ ಯಾವುದೇ ಕರ್ಮಕ್ಕೆ ಮೂಲಭೂತವಾಗಿರಬೇಕಾದ್ದು ಅದು. ನಾನು ಬಹಳ ಹಿಂದೆ ಇದಕ್ಕೊಂದು ಉದಾಹರಣೆ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ. ಒಂದು ಈ ಶ್ರದ್ಧೆ ಎಷ್ಟು ಮಹತ್ವ ಇರುವಂಥದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಒಂದು ಊರಲ್ಲಿ ಒಂದು ಸಲ ಬಹಳಷ್ಟು ವರ್ಷಗಳ ಕಾಲ ಮಳೆ ಆಗಲಿಲ್ಲ. ಕೊನೆಗೆ ಏನಾಯಿತು ಅಂದರೆ ಏನು ಮಾಡಬೇಕು ಅಂತ ಎಲ್ಲರೂ ವಿಚಾರಕ್ಕೆ ತೊಡಗಿದರು. ಆಗ ಆ ಊರಿಗೆ ಒಬ್ಬರು ಸನ್ಯಾಸಿಗಳು ಬಂದಿದ್ದರು. ಆ ಸನ್ಯಾಸಿಗಳ ಹತ್ರ ಹೋಗಿ ಕೇಳಿದ್ರಂತೆ, ಹೀಗಾಗಿಬಿಟ್ಟಿದೆ, ತಾವೇನಾದ್ರು ಪರಿಹಾರ ಹೇಳಬೇಕು ಅಂತ. ಆಗ ಅವರು ಹೇಳಿದ್ರಂತೆ, ನಮ್ಮ ಊರಿನಲ್ಲಿ ಒಂದು ಶಿವನ ಗುಡಿ ಇದೆ ಅಲ್ವಾ? ಹಾಂ, ಇದೆ. ಹಾಗಿದ್ದರೆ ನೀವು ಆ ಶಿವನಿಗೆ ಒಂದು ಪರ್ಜನ್ಯವನ್ನು ಮಾಡಬೇಕು. ಪರ್ಜನ್ಯ ಅಂದರೆ ನಿರಂತರ ಅಭಿಷೇಕ ಮಾಡಬೇಕು. ಆ ಅಭಿಷೇಕ ಮಾಡಿದಂಥ ನೀರು, ಎಲ್ಲಿಂದ ನೀರನ್ನು ತಂದು ಅಭಿಷೇಕ ಮಾಡ್ತಾರೋ ಅಭಿಷಿಕ್ತವಾದ ಜಲ ಅಲ್ಲಿಗೆ ಹೋಗಿ ಸೇರಬೇಕು ಮತ್ತೆ ಪುನಃ. ಹೀಗೆ ಮಾಡಿ ಮಳೆ ಆಗುತ್ತೆ, ಶ್ರದ್ಧೆಯಿಂದ ಮಾಡಿ ಅಂತ ಮತ್ತೆ ಹೇಳಿದರು. ಆಗ ಆಯಿತು ಅಂತ ಹೇಳಿದರು. ಕೆಲವು ಜನ ಹೇಳಿದರು, ಮೊದಲೇ ನೀರಿಲ್ಲ, ಇವಾಗ ಮತ್ತೆ ಪರ್ಜನ್ಯ ಮಾಡಿದರೆ ಅಷ್ಟು ಖಾಲಿ ಆದರೆ ಏನಪ್ಪ. ಆದರೂ ಸಹ ಪೂರ್ತಿ ಅವರ ಮಾತನ್ನು ಅಲ್ಲಗಳೆಯುವಂತಹ ಒಂದು ದಾರ್ಢ್ಯತನ ಬಂದಿಲ್ಲ. ಅದಕ್ಕೆ ಹೇಳಿದ್ದಾರೆ ಆಗಬಹುದು ಅಂಥೇಳಿ ಅರೆ ಮನಸ್ಸಿನಿಂದಲೇ ಆ ಕೆಲಸವನ್ನು ಮಾಡಿದರು. ಅಂತೂ ಪರ್ಜನ್ಯ ಆಯಿತು. ಮಧ್ಯಾಹ್ನ ಹೊತ್ತಿಗೆ ಪರ್ಜನ್ಯ ಮುಗಿದಾಗ ಮೋಡಗಳು ಹಾಗೇನೇ ಇದ್ದು ಮಳೆ ಸುರಿಸುವ ಲಕ್ಷಣ ಇಲ್ಲ.
ಮತ್ತೆ ಹೋಗಿ ಅವ್ರ ಹತ್ರ ಕೇಳಿದ್ರಂತೆ, ನೀವು ಹೇಳಿದ್ರಿ ಅಂತ ನಾವು ಪರ್ಜನ್ಯ ಮಾಡಿದ್ವಿ, ಏನಾಯಿತು ಅಂದರೆ ಫಲ ಸಿಗಲಿಲ್ಲ, ಬಾವಿಯಲ್ಲಿದ್ದ ನೀರು ಇದ್ದಷ್ಟು ಖಾಲಿ ಆಯಿತು. ಆಗ ಆ ಸನ್ಯಾಸಿಗಳು ಅಲ್ಲಿಗೆ ಬಂದಿದ್ದರು, ಆ ಸ್ಥಳಕ್ಕೆ ನಿಂತು ನೋಡಿದ್ರಂತೆ. ನೀವು ಮಾಡಿದ್ದೀರಿ, ಆದರೆ ನಿಮ್ಮ ಈ ಕರ್ಮದಲ್ಲಿ ಶ್ರದ್ಧೆಯ ಕೊರತೆ ಎದ್ದು ಕಾಣ್ತಾ ಇದೆ ಅಂತ. ಹೇಗೆ ಹೇಳ್ತೀರಿ ನೀವು? ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಶ್ರದ್ಧೆ ಇಲ್ಲ. ಅಲ್ಲಿ ಮೂಲೆಯಲ್ಲಿ ಒಬ್ಬರು ಕುಳಿತಿದ್ದಾರೆ ನೋಡಿ, ಒಬ್ಬರು ಹಿರಿಯರು, ಅವರಿಗೆ ಮಾತ್ರ, ಒಬ್ಬರಿಗೆ ಮಾತ್ರ ಶ್ರದ್ಧೆ ಕಾಣುತ್ತೆ. ಹೇಗೆ ಹೇಳ್ತೀರಿ ನೋಡಿ? ಅವರು ಬರಬೇಕಿದ್ರೆ ಕೈಯಲ್ಲಿ ಛತ್ರಿಯನ್ನು ಹಿಡ್ಕೊಂಡೇ ಬಂದಿದ್ದಾರೆ. ಯಾಕೆಂದರೆ ಪರ್ಜನ್ಯ ಮಾಡಿದ್ದೇವೆ, ಹೋಗುವಾಗ ಮಳೆ ಬಂದೇ ಬರ್ತದೆ ಎನ್ನುವಂಥ ಅಚಲವಾದ ವಿಶ್ವಾಸ. ಆದರೆ ಬಹಳಷ್ಟು ಜನರಿಗೆ ನಾನು ಇದನ್ನು ಹೇಳಿದಾಗಲೇ ಮಾಡಿದ್ರಿಂದ ಬಾವಿಯಲ್ಲಿದ್ದ ನೀರಷ್ಟೇ ಖಾಲಿ ಆದೀತೇನೋ ಅಂತ ಅಲ್ಲೇ ಸಂಶಯ, ಆ ಶ್ರವಣದಲ್ಲಿಯೇ ಸಂಶಯ. ಹಾಗಾಗಿ ಹೇಗೆ ನಾವು ಫಲವನ್ನು ನಿರೀಕ್ಷಣೆ ಮಾಡೋದಕ್ಕಾಗತ್ತೆ? ಹಾಗಾಗಿ ಶ್ರದ್ಧೆ ಎನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಈ ಶ್ರದ್ಧಾರಹಿತವಾದಂತಹ ಕರ್ಮ ಅದು ಎಷ್ಟು ಫಲವನ್ನು ಕೊಡಬೇಕು ಅಷ್ಟು ಫಲವನ್ನು ಖಂಡಿತವಾಗಿಯೂ ಸಹ ಕೊಡೋದಿಲ್ಲ. ಒಂದು. ಎರಡನೇದು, ಕೇಳುವವನಿಗಿರುವಂಥ ಇನ್ನೊಂದು ಅರ್ಹತೆ ಅನಸೂಯಶ್ಚ, ಅವನು ಅಸೂಯಾರಹಿತನಾಗಿರಬೇಕು. ಗೀತಾಶಾಸ್ತ್ರದ ಬಗ್ಗೆ ಮತ್ತು ನಾನು ಹೇಳಿದ್ದೇನಲ್ಲ ನನ್ನ ವಿಚಾರದಲ್ಲಿ ಅಸೂಯಾರಹಿತನಾಗಿರಬೇಕು. ಅಂದರೆ ಹೇಗೆ ಅಂದರೆ, ಭಾಷ್ಯೋತ್ಕರ್ಷ ದೀಪಿಕೆಯಲ್ಲಿ ಗೀತೆಗೆ ಬಹಳಷ್ಟು ವ್ಯಾಖ್ಯಾನಗಳಿವೆ. ನಾನು ಮಧ್ಯೆ ಅವುಗಳ ಹೆಸರನ್ನು ಹೇಳಿದ್ದೇನೆ. ಪ್ರಧಾನವಾಗಿ ಶಂಕರರ ಭಾಷ್ಯ ಮತ್ತು ಮಧುಸೂದನ ಸರಸ್ವತಿಗಳಿದ್ದು. ಅಂದ ಮಾತ್ರಕ್ಕೆ ನಾನು ಉಲ್ಲೇಖ ಮಾಡದಿರುವಂಥ ಎಷ್ಟೋ ಭಾಷ್ಯಗಳ ವಿಚಾರವನ್ನು ಇಲ್ಲಿ ಇರಿಸಿದ್ದೇನೆ. ನೀಲಕಂಠ ದೀಕ್ಷಿತರ ಭಾಷ್ಯದ ವಿಚಾರ, ಮತ್ತು ಶ್ರೀಧರಿಯ ವ್ಯಾಖ್ಯಾನ, ಇನ್ನೊಂದು ಭಾಷ್ಯೋತ್ಕರ್ಷ ಅಂತ. ಆ ಭಾಷ್ಯೋತ್ಕರ್ಷ ಎನ್ನುವಂಥ ವ್ಯಾಖ್ಯಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು. ಪೌರುಷೇಯತ್ವಾತ್ ನ ಶ್ರುತಿತೋ ನಿಕೃಷ್ಟಮಿದಮಿತಿ ದೋಷದೃಷ್ಟಿ ಅಸೂಯ ಅಂತ. ಗೀತೆಯನ್ನು ಹೇಳಿದವನು ಭಗವಂತ ಕೃಷ್ಣ. ಕೃಷ್ಣ ನಮ್ಮ ಹಾಗೆ ಒಬ್ಬ ಮನುಷ್ಯ ಹೌದೋ ಅಲ್ವೋ? ಒಬ್ಬ ಮನುಷ್ಯ ಅಂತ ಆದ ಮಾತ್ರಕ್ಕೆ ಮನುಷ್ಯ ಸಹಜವಾದ ತಪ್ಪು ಅವನಿಂದಲೂ ಆಗುತ್ತೋ ಇಲ್ವೋ? ಹಾಗೆ ಗೀತೆಯಲ್ಲೂ ಸಹ ಅವನು ಒಬ್ಬ ಮನುಷ್ಯ ಮಾತ್ರನಾಗಿ ಹೇಳಿದ್ದಾದ್ದರಿಂದ ಅವನು ತಿಳ್ಕೊಂಡಿದ್ದೇ ತಪ್ಪಾಗಿ ಹೇಳಿದ್ದಿದ್ರೆ ಅದೇನು ತಪ್ಪಾಗದೇ ಇರುವುದಕ್ಕೆ ಅಪೌರುಷೇಯವಾದ ವೇದವಾಣಿಯ ಗೀತೆ? ವೇದವಾಣಿ ಹೇಳಿದ್ದಿದ್ರೆ ಒಪ್ಪಬಹುದಿತ್ತು. ಆದರೆ ಇದು ವೇದವಾಣಿ ಅಲ್ಲ, ಇದು ಪೌರುಷವಾದಂಥದ್ದು, ಪುರುಷ ನಿರ್ಮಿತವಾದದ್ದು. ಆದ್ದರಿಂದ ಈ ರೀತಿಯಾಗಿ ನನ್ನ ಈ ಮಾತಿನ ಬಗ್ಗೆ ಅಪೌರುಷೇಯವಾದದ್ದಲ್ಲ ಅಂತ ಸಂಶಯಗೊಂಡು ನನ್ನ ಬಗ್ಗೆ ಅಸೂಯೆ ಪಟ್ಟಾರು. ಹಾಗೆ ಅಸೂಯೆ ಪಡುವಂತೆ ಇಲ್ಲ. ಯಾಕೆ ಅಂದರೆ ಇದರ ಮೊದಲನೇ ಶ್ಲೋಕದಲ್ಲೇ ಪ್ರಾರಂಭದಲ್ಲಿ ಒಂದು ಮಾತು ಬರ್ತದೆ, ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲ ನಂದನಃ. ನೇರ ಅಪೌರುಷೇಯ ಅಲ್ಲದೇ ಇದ್ರೂ ಸಹ ಅಪೌರುಷೇಯವಾದ ವೇದವಾಣಿ ಎನ್ನುವಂತಹ ಹಸುವಿನ ಸಾರಾತ್ಸಾರವಾದಂತಹ ಹಾಲು ಅದು ಗೀತಾಮೃತ. ಆದ್ದರಿಂದ ಇದರ ಬಗ್ಗೆ ಅಸೂಯೆ ಪಟ್ಟವರಿಗೆ ಅನ್ಯಾಯ, ಭಗವಂತನಿಗಲ್ಲ. ಹಾಗಾಗಿ ಅಸೂಯಾರಹಿತನಾಗಿರಬೇಕು, ಇದು ಒಂದು. ಇನ್ನು ಎರಡನೇದು, ಇದನ್ನು ಹೇಳಿದವನು ಯಾರು? ಕೃಷ್ಣ. ಕೃಷ್ಣ ಯಾರು? ಅವನೊಬ್ಬ ಗೊಲ್ಲ ಬಾಲಕ, ದನಗಾಹಿ ಅಲ್ವಾ? ಅಂಥವನು ಮಾತನ್ನು ನಾವು ಯಾಕ್ರಿ ಕೇಳಬೇಕು ಎನ್ನುವಂತಹ ಭಾವನೆ ಬಂದರೆ ಅದೂ ಸಹ ಕೃಷ್ಣನ ದ್ವೇಷವೇ. ಕೃಷ್ಣನಿದ್ದಾಗಲೇ ಅವನನ್ನು ಹೀಗೆ ಎಷ್ಟೋ ಜನ ತಿಳ್ಕೊಂಡಿದ್ದಾರಲ್ಲ. ಆದ್ದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ನನ್ನನ್ನು ಯಾರಾದರೂ ದ್ವೇಷಿಸಿದರೆ ಅವರೂ ಸಹ
ನನ್ನ ಬಗ್ಗೆ ಅಸೂಯೆಯನ್ನು ಪ್ರಕಟಪಡಿಸುವವರೇ. ಅಂಥವರಿಗೂ ಸಹ ಕೇಳಿದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾತ್, ಶ್ರದ್ಧೆ ಇಟ್ಟು ಕೇಳು, ಮತ್ತು ಆ ಅಸೂಯಾರಹಿತನಾಗಿ ಕೇಳು ಅಂತ. ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ಘಟನೆ ನೆನಪಿಗೆ ಬರ್ತದೆ, ಹೇಳಿಬಿಡ್ತೇನೆ. ಭಾಗವತದಲ್ಲಿ 7 ದಿನಗಳ ಕಾಲ ಸಪ್ತಾಹ ಅದು ನಡೆದಾಗ ಬಹಳಷ್ಟು ಜನ ಕುಳಿತು ಕೇಳ್ತಾರೆ. ಗೋಕರ್ಣ ಎನ್ನುವಂಥ ಒಬ್ಬ ತಪಸ್ವಿ ತನ್ನ ಅಣ್ಣನಾದಂಥ ದುಂದುಕಾರಿಯ ಮೋಕ್ಷಕ್ಕಾಗಿ ಆ ಭಾಗವತ ಸಪ್ತಾಹವನ್ನು ಮಾಡ್ತಾನೆ. ಅವನು ಮಾಡುವಾಗ ಬಹಳಷ್ಟು ಜನ ಕುಳಿತು ಕೇಳ್ತಾರೆ. 7ನೆಯ ದಿವಸ ಭಾಗವತ ಸಪ್ತಾಹ ಮುಗಿದಾಗ ಅಲ್ಲಿ ಒಂದು ಮಾತು ಬರುತ್ತೆ. ಒಂದು ದಿವ್ಯವಾದಂಥ ವಿಮಾನ ಬಂತಂತೆ. 7 ದಿನ ಮುಗಿದಾಗ ಆ ಪ್ರೇತಕ್ಕೆ ಬಿಡುಗಡೆ ಆಯಿತು ಪ್ರೇತತ್ವದಿಂದ ಅಂತ. ವಿಮಾನದಲ್ಲಿ ಆರೂಢನಾಗಿ ಆ ದಿವ್ಯ ರೂಪವನ್ನು ತಾಳಿ ಪ್ರೇತ ರೂಪವನ್ನು ಕಳ್ಕೊಂಡು ಆತ ಸಾಗಿ ಹೋದ ಅಂತ. ಆಗ ಅಲ್ಲಿರುವಂಥವರು ಕೆಲವರೊಂದು ಪ್ರಶ್ನೆ ಕೇಳ್ತಾರೆ, ಇದಕ್ಕೆ ಮಾತ್ರ, ಈ ಪ್ರೇತಕ್ಕೆ ಮಾತ್ರ ಯಾಕೆ ಮುಕ್ತಿ ಆಯಿತು, ನಮಗೆಲ್ಲ ಯಾಕೆ ಆಗಲಿಲ್ಲ? ನಾವು ಕೇಳಿದ್ದೇವಲ್ಲ 7 ದಿವಸ ಅಂತ. ಆಗ ಅಲ್ಲೊಂದು ಮಾತು ಬರುತ್ತೆ, ಹೌದು, ಅದು 7 ದಿನಗಳ ಕಾಲ ನಿರಂತರ ಏಕಾಗ್ರತೆಯಿಂದ ಕೇಳಿದೆ. ಅಷ್ಟೇ ಅಲ್ಲ, ಶ್ರದ್ಧೆ ಇಟ್ಟು ಕೇಳಿದೆ, ಅಸೂಯಾರಹಿತನಾಗಿ ಕೇಳಿದೆ. ಆ ಪ್ರೇತ ಅದರ ಜೊತೆಗೆ ಏನೇನು ವಿಧಿಗಳಿದ್ದಾವೋ ಆ ವಿಧಿಯನ್ನೆಲ್ಲ ಪಾಲನೆ ಮಾಡಿದೆ. ಆದರೆ ನೀವೆಲ್ಲ ಹಾಗೆ ಮಾಡಿದ್ದೀರಾ? ಪುರುಷತ್ತಾದಾಗ ಪುರುಷತ್ವ ಇದ್ದಷ್ಟು ಹೊತ್ತು ಬಂದು ಕುಳಿತಿದ್ದೀರಾ. ದಿನ 7 ಆದದ್ದು ಹೌದು ಅಲ್ವಾ ಅಂತ ಗೋಕರ್ಣ ಸಮಾಧಾನ ಹೇಳ್ತಾನೆ. ಹಾಗೆ ಆ ನಿರಂತರತೆ, ಶ್ರದ್ಧೆ, ಅಸೂಯಾರಾಹಿತ್ಯ ಇವೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಅದು ಫಲವನ್ನು ಕೊಡುತ್ತೆ. ಮತ್ತು ಆ ಅಸೂಯಾರಾಹಿತ್ಯಕ್ಕೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದರೆ, ಇಲ್ಲಿ ಶ್ರದ್ಧೆ 2 ದೃಷ್ಟಿಯಲ್ಲಿ, ಗೀತೆ ಗ್ರಂಥದ ಬಗ್ಗೂ ಶ್ರದ್ಧೆ ಇರಬೇಕು, ಅಸೂಯೆ ಇರಬಾರದು. ಮತ್ತು ಗೀತೆಯನ್ನು ಕೇಳ್ತಾರಲ್ಲ, ಕೇಳಬೇಕಾದ್ರೆ ಒಬ್ಬ ಹೇಳಬೇಕಲ್ಲ, ಆ ಹೇಳೋನ ಬಗ್ಗೂ ಅಸೂಯೆ ಇರಬಾರ್ದಂತೆ. ಶ್ರೀಧರಿಯ ವ್ಯಾಖ್ಯಾನದ ವಿಚಾರ ಅದು. ಏನು ಅಂದರೆ, ಏನ್ರಿ ಸುಮ್ಮನೆ ಕಿರುಚ್ತಾರೆ ಅವರು, ಇಷ್ಟು ಭಾವನೆ ಬಂದರೂ ಅದು ಕೆಟ್ಟೋಗುತ್ತಂತೆ. ಹೀಗೆ ಆ ಗೀತೆಯನ್ನು ಹೇಳುವವನು ಅವನೂ ಸಹ ಶ್ರದ್ಧೆಯಿಂದ ಹೇಳಬೇಕು, ಮತ್ತು ಅದನ್ನು ಓದುವವನೂ ಶ್ರದ್ಧೆಯಿಂದ ಓದಬೇಕು, ಕೇಳುವವನೂ ಶ್ರದ್ಧೆಯಿಂದ ಓದಬೇಕು. ಯಾಕೆ ಈ 3 ಜನರಿಗೂ ಸಹ ಇಂಥ ಫಲ ಗೀತೆಯಿಂದ ಸಿಗ್ತದೆ ಅಂತ ಹೇಳಿ ಆದಮೇಲೆ ಮಧುಸೂದನ ಸರಸ್ವತಿಗಳು ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಗೀತೆ ತಿಳಿಸುವವನಿಗೂ ಅಧ್ಯಯನಶೀಲನಾದವನಿಗೂ ಮತ್ತು ಕೇಳುವವನಿಗೂ ಸಮಾನವಾದ ಫಲ. ಹೇಗೆ ಅಂದರೆ, ವಾಸುದೇವ ಕಥಾಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥ. ವಾಸುದೇವ ಕಥಾಪ್ರಶ್ನ, ಇದು ಭಾಗವತದಲ್ಲಿ ಬಂದಂಥ ಮಾತು. ಅದನ್ನು ಅವರು ತಮ್ಮ ವ್ಯಾಖ್ಯಾನದಲ್ಲಿ ಉದಾಹರಿಸ್ತಾರೆ. ಈ ಗೀತೆಗೆ ಸಂಬಂಧಪಟ್ಟ ಅಥವಾ ಭಗವದ್ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಏನುಂಟು, ಅದು ಈ 3 ಜನರನ್ನು ಪವಿತ್ರಗೊಳಿಸುತ್ತಂತೆ. ಯಾರ್ಯಾರನ್ನು ಅಂದರೆ, ಮೊದಲನೇದಾಗಿ ವಕ್ತಾರಂ, ಅದನ್ನು ಹೇಳುವವನು. ಪೃಚ್ಛಕಂ, ಇಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡುವವರು ಅಂತ ಬದಲಾವಣೆ ಮಾಡಿಕೊಳ್ಳಬಹುದು. ಮತ್ತು 3ನೇವರು ಶ್ರೋತೃನ್, ಕೇಳುವವರು ಅಂತ. ಅಂದರೆ ಹೇಳುವವರು ಮತ್ತು ವ್ಯವಸ್ಥೆ ಮಾಡುವವರು. ಯಾಕೆಂದರೆ ಈ ಹೇಳೋದಕ್ಕೆ ಕೇಳೋದಕ್ಕೆ ಮಧ್ಯದಲ್ಲಿ ಒಂದು ವ್ಯವಸ್ಥೆ ಬೇಕಲ್ಲ, ಆ ವ್ಯವಸ್ಥಾಪಕ ಮತ್ತು ಕೇಳುವವರು, ಈ 3 ಸಹ ಅವರನ್ನು ಪುನಾತಿ, ಯಾವುದು ವಾಸುದೇವ ಕಥಾ ಪ್ರಶ್ನೆ, ಪವಿತ್ರರನ್ನಾಗಿ ಮಾಡುತ್ತದೆ. ಅದಕ್ಕೆ ಅವರು ಕೊಡುವ ದೃಷ್ಟಾಂತ ಏನು ಕೇಳಿದರೆ, ತತ್ಪಾದ ಸಲಿಲಂ ಯಥ, ಅವನ ಪಾದೋದಕವಾದ ಗಂಗೆ ಇದ್ದ ಹಾಗೆ ಅಂತ.
ಸಲಿಲ ಅಂದರೆ ನೀರು ಅಂತ. ಆ ವಿಷ್ಣುವಿನ ಪಾದದಿಂದ ಹರಿದು ಬಂದಂಥ ಗಂಗೆ ಹೇಗೋ ಹಾಗೆ ಅಂತ. ಹೇಗೆ ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡುವುದು ಪರಮ ಪವಿತ್ರತೆಯನ್ನು ಕೊಡುವಂಥದ್ದು. ಆಗಲಿಲ್ಲ ಸ್ನಾನ ಮಾಡೋದಕ್ಕೆ, ಕೊನೆಯಲ್ಲಿ ಗಂಗೆಯನ್ನು ಸ್ಪರ್ಶ ಮಾಡಿದರೂ ಪುಣ್ಯ. ಅದೂ ಆಗಲಿಲ್ಲ, ಗಂಗೆಯನ್ನು ಕಣ್ಣಿಂದ ನೋಡಿದರೂ ಪುಣ್ಯ. ತತ್ಪಾದ ಸಲಿಲಂ ಯಥಾ. ಹಾಗಾಗಿ ಈ ಗೀತಾಶಾಸ್ತ್ರ ಮೂವರನ್ನೂ ಸಹ ಹೀಗೆ ಪವಿತ್ರರನ್ನಾಗಿ ಮಾಡುತ್ತದೆ. ಇದು ಮಧುಸೂದನ ಸರಸ್ವತಿಗಳು ಅವರ ಗೂಢಾರ್ಥ ದೀಪಿಕೆಯಲ್ಲಿ ಕೊಟ್ಟಂತಹ ವಿಚಾರ. ಅಷ್ಟು ಹಿನ್ನೆಲೆಯಲ್ಲಿ ಈ 71ನೆಯ ಶ್ಲೋಕದ ವಿಚಾರವೂ ಸಹ ಆಯಿತು ಅಂತ ಅಂದ್ಕೊಂಡು 72ನೆಯ ಶ್ಲೋಕಕ್ಕೆ ಹೋಗಬೇಕು. ಕಚ್ಚಿದೇತಚ್ಛ್ರುತಂ ಪಾರ್ಥ ತ್ವಯಾ ಏಕಾಗ್ರೇಣ ಚೇತಸ ಕಚ್ಚಿದಜ್ಞಾನ ಸಮ್ಮೋಹ ಪ್ರನಷ್ಟಸ್ತೆ ಧನಂಜಯ. ಹೇ ಪಾರ್ಥ, ನಾನು ಹೇಳಿದಂಥ ಈ ಎಲ್ಲ ವಿಚಾರವನ್ನು ಏಕಾಗ್ರ ಚಿತ್ತದಿಂದ ನೀನು ಕೇಳಿಸಿಕೊಂಡೆ ಅಲ್ವಾ? ಅರ್ಜುನ, ಅಜ್ಞಾನದಿಂದ ನಿನ್ನ ಭ್ರಾಂತಿ ನಿವಾರಣೆ ಆಯಿತು ಅಲ್ವಾ, ಅಥವಾ ಆಗಲಿಲ್ವಾ? ಇಷ್ಟು ಈ ಶ್ಲೋಕದ ವಿಚಾರ. 2 ಪ್ರಶ್ನೆಯನ್ನು ಕೇಳ್ತಾನೆ ಭಗವಂತ ಈ ಶ್ಲೋಕದಲ್ಲಿ. ಇಲ್ಲಿಗೆ ಈ ಶ್ಲೋಕದ ವಿಚಾರದೊಂದಿಗೆ ಭಗವಂತನ ಮಾತು ಸಂಪೂರ್ಣವಾಗಿ ಮುಕ್ತಾಯ ಆಗ್ತದೆ. ಇನ್ನು ಮುಂದೆ ಭಗವಂತ ಯಾವುದೇ ಮಾತನ್ನು ಆಡೋದಿಲ್ಲ. ಅರ್ಜುನ ಮಾತನಾಡ್ತಾನೆ, ಮುಂದೆ ಸಂಜಯ ಮಾತನಾಡಬೇಕು. ಏನು ಕೇಳ್ತಾನೆ ಭಗವಂತ ಅಂದರೆ, ಅರ್ಜುನ, ನಾನು ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಹೇಳ್ತಾ ಬಂದಲ್ಲ. ಅವನು ಹೇಳುವಾಗ ಅಧ್ಯಾಯದ ವ್ಯವಸ್ಥೆ ಇಲ್ಲ, ಆದರೂ ವಿಚಾರ ಹೇಳೋದಕ್ಕೋಸ್ಕರ ನಾವು ಅದೇ ಮಾರ್ಗವನ್ನು ಅನುಸರಿಸಬೇಕು. ಅಲ್ಲಿಂದ ಇಲ್ಲಿವರೆಗೆ ನಾನು ಹೇಳ್ತಾ ಬಂದಲ್ಲ, ಇದನ್ನು ನೀನು ಏಕಾಗ್ರ ಮನಸ್ಸಿನಿಂದ ಕೇಳಿದೀಯಾ, ಅಥವಾ ಆಗಾಗ ಅಲ್ಲಲ್ಲಿ ಕೇಳಿಸ್ಕೊಂಡ್ಯಾ ಅಂತ ಭಗವಂತನ ಪ್ರಶ್ನೆ. ಮತ್ತು 2ನೇ ಪ್ರಶ್ನೆ, ಹೀಗೆ ನೀನು ಏಕಾಗ್ರತೆಯಿಂದ ಕೇಳಿದ್ದೀಯೇ ಅಂತಾದರೆ ನಿನ್ನ ಮನಸ್ಸಿಗೆ ಕವಿದಂತಹ ಅಜ್ಞಾನ ಪೂರ್ತಿ ನಿವಾರಣೆ ಆಯಿತಾ, ಭ್ರಾಂತಿ ಹೊರಟು ಹೋಯ್ತಾ ಅಂತ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ. ಯಾಕೆ ಹೀಗೆ ಅಂದರೆ, ಈ ಶ್ಲೋಕಕ್ಕೆ ಭಾಷ್ಯವನ್ನು ಬರಿತಾ ಆ ಭಾಗದಲ್ಲಿ ಈ ಶ್ಲೋಕ ಯಾಕೆ ಈ ರೀತಿಯಾಗಿ ಹೊರಟಿತು ಅನ್ನೋದಕ್ಕೆ ಭಗವತ್ಪಾದರು ಬಹಳ ಸುಂದರವಾದ ಒಂದು ವಿವರಣೆಯನ್ನು ಕೊಡ್ತಾರೆ. ಆ ಮೂಲವನ್ನೇ ಓದಬೇಕು, ಬಹಳ ಸೊಗಸಾಗುಂಟದು. ಶಿಷ್ಯಸ್ಯ ಶಾಸ್ತ್ರಾರ್ಥಗ್ರಹಣ ವಿವೇಕ ಬುಭುತ್ಸಯಾ ಪೃಚ್ಛತಿ. ಇಷ್ಟು ಸುದೀರ್ಘವಾಗಿ ನಾನು ಹೇಳ್ತಾ ಬಂದಿದ್ದೇನೆ. ನಾನು ಹೇಳಿದ್ದನ್ನು ಅರ್ಜುನ ಸರಿಯಾಗಿ ಅರ್ಥೈಸಿಕೊಂಡನೋ ಇಲ್ವೋ ಅಂತ ತಾನು ತಿಳ್ಕೊಳ್ಬೇಕು ಅಂತ ನೇರ ಈ ಪ್ರಶ್ನೆಯನ್ನು ಮಾಡಿದನಂತೆ. ಯಾಕೆ ಅಂದರೆ, ಹೀಗೆ ಕೇಳುವುದರ ಮೂಲಕ ಭಗವಂತ ಲೋಕಕ್ಕೆ ಆಚಾರ್ಯ ಧರ್ಮವನ್ನು, ಶಿಕ್ಷಕನ ಕರ್ತವ್ಯ ಏನು ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಅಂತ. ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಈ ಭಾಗವನ್ನು ಓದಬೇಕು. ತದಗ್ರಹಣೆ ಜ್ಞಾತೆ. ಅರ್ಜುನನಿಗೆ ಇದು ಅರ್ಥ ಆಗಲಿಲ್ಲ ಅಂತ ಗೊತ್ತಾದರೆ ಪುನಃ ಗ್ರಾಹಯಿಷ್ಯಾಮಿ, ಇನ್ನೊಮ್ಮೆ ಪೂರ್ತಿ ಗೀತೆಯನ್ನು ನಿನಗೆ ಹೇಳಿ ತಿಳಿಸಿಕೊಡ್ತೇನೆ. ಏನು ಔದಾರ್ಯದ ಮಾತು! ಪ್ರಾಯಶಃ ಗೀತಾಚಾರ್ಯನ ಹೃದಯವನ್ನು ಸಂಪೂರ್ಣ ಸೆರೆ ಹಿಡಿದು ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ. ಪ್ರಶ್ನೆ ಮಾಡುವ ಉದ್ದೇಶದ 2 ರೀತಿಯಲ್ಲಿರುತ್ತಂತೆ. ಒಂದು, ಅರ್ಥ ಆಯ್ತನೋ ಅಂತ ಕೇಳಿದರೆ ನಿನಗೆಲ್ಲ ಅರ್ಥ ಆಗತ್ತೆ,
ಈ ತಾತ್ಸಾರ ಭಾವನೆಯಿಂದ ಕೇಳುವುದು ಒಂದು. ಆದರೆ ಒಬ್ಬ ಪ್ರಾಮಾಣಿಕನಾದಂಥ ಅಧ್ಯಾಪಕ, ಗುರುವಾದವನು, ಶಿಷ್ಯ ತನಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಪಾಪ ಇನ್ನೊಮ್ಮೆ ತಿಳಿಸೋಣ ನಾವು ಅದನ್ನು ಅಂತ ವಿಚಾರ ಮಾಡ್ತಾನಂತೆ. ಈ ಪರ್ಸಂಟೇಜ್ ಇವತ್ತು ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಭಗವಂತ ಈ ಹಿನ್ನೆಲೆಯಲ್ಲಿ ಅರ್ಜುನನ್ನು ಕೇಳ್ತಾನೆ. ಅಷ್ಟೇ ಅಲ್ಲ, ಉಪಾಯಾಂತರೇಣ, ಈಗ ನಾನು ಹೇಳಿದನಲ್ಲ, ಈ ಕ್ರಮವನ್ನು ಬಿಟ್ಟು ನಾನು ನಿನಗೆ ಬೇರೆ ಉಪಾಯವನ್ನು ಆಶ್ರಯಿಸಿ ತಿಳಿಸಿಕೊಡ್ತೇನೆ ಅಂತ. ನನಗಿದನ್ನು ನೋಡಿದಾಗೆಲ್ಲ ಅನ್ನಿಸ್ತದೆ. ಇವತ್ತು ನಮ್ಮ ಈ BEd ಶಿಕ್ಷಣದಲ್ಲಿ ಈ ಮಾತನ್ನು ಹೇಳ್ತಾರೆ, ನೀವು ಒಂದು ಮೆಥಡಲ್ಲಿ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗದಿದ್ದರೆ ಇನ್ನೊಂದು ಮೆಥಡನ್ನು ಹಿಡ್ಕೊಂಡು ಪಾಠ ಮಾಡಿರಿ. ಹಾಗೆ ಹೇಳುವವರು ನಾವೇನೋ ಹೊಸ ವಿಚಾರ ಹೇಳಿದ್ವಿ ಅನ್ನೋ ಥರ ಹೇಳ್ತಾರೆ. ಪ್ರಾರಬ್ಧ ಈ ಭಾಗ ಎಲ್ಲ ನೋಡೋದೇ ಇಲ್ಲ. ಐದು 1000 ವರ್ಷಗಳಿಂದ ಭಗವಂತ ಈ ಮಾತನ್ನು ಹೇಳಿದ. 1800 ವರ್ಷಗಳ ಹಿಂದೆ ಆಚಾರ್ಯ ಶಂಕರರು ಈ ಮಾತನ್ನು ಹೇಳಿದರು. ನಿನಗೆ ಅರ್ಥ ಆಗಲಿಲ್ಲ ಅಂತ ಆದರೆ ಗ್ರಾಹಯಿಷ್ಯಾಮಿ ಉಪಾಯಾಂತರೇಣಾಪಿ, ಬೇರೆ ಮೆಥಡನ್ನು ಹಿಡಿದಾದರೂ ಸಹ, ಆಶ್ರಯಿಸಿ ಆದರೂ ಸಹ ನಿನಗೆ ಈ ಆತ್ಮತತ್ವ ವಿಚಾರವನ್ನು ಅರ್ಥ ಮಾಡಿಸ್ತೇನೆ. ಅರ್ಥ ಆಯ್ತನಪ್ಪ. ಇತಿ ಅಭಿಪ್ರಾಯ. ಯತ್ನಾಂತರಂ ಆಸ್ಥಾಯ ಶಿಷ್ಯಸ್ಯ ಕೃತಾರ್ಥತಾ ಕರ್ತವ್ಯ. ಬೇರೆ ಉಪಾಯವನ್ನು ಆಶ್ರಯಿಸಿ ಆದರೂ ಈ ವಿಷಯವನ್ನು ತಿಳಿಸಿ ಶಿಷ್ಯ ಕೃತಾರ್ಥನಾಗಲಿ ಎನ್ನುವಂತಹ ಆಚಾರ್ಯ ಧರ್ಮ ಪ್ರದರ್ಶಿತ. ಒಬ್ಬ ಗುರುವಾದವನ ಕರ್ತವ್ಯ, ಹೊಣೆಗಾರಿಕೆ ಎಷ್ಟು ಅನ್ನೋದನ್ನು ಭಗವಂತ ಈ ಶ್ಲೋಕದಿಂದ ತಿಳಿಸಿಕೊಡ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಸ್ವಲ್ಪ ಶ್ಲೋಕದ ಅರ್ಥ ನೋಡಬೇಕು. 2 ಪ್ರಶ್ನೆ. ಅದಕ್ಕೆ ಪೂರಕವಾಗಿ ಒಂದು ಮಾತು. ಸಂಸ್ಕೃತದಲ್ಲಿ ಈ ಕಚ್ಚಿತ್ ಎನ್ನುವಂಥದ್ದು ಒಂದು ಅವ್ಯಯ. ಒಂದು ಪ್ರಶ್ನೆಯನ್ನು ಮೃದುವಾಗಿ ಕೇಳುವಾಗ ಈ ಅವ್ಯಯವನ್ನು ಬಳಸ್ತಾರೆ. ರಾಮಾಯಣದಲ್ಲಿ ಒಂದು ಕಚ್ಚಿತ್ ಸರ್ಗ ಅಂತಲೇ ಉಂಟು. ಆ ವಾಲ್ಮೀಕಿ ಮುನಿಗಳು ಆ ಅಧ್ಯಾಯದ ಪೂರ್ತಿ ಕಚ್ಚಿತ್ 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 ಪ್ರಶ್ನೆ ಹಾಗೆಯೇ ಮಾಡ್ತಾ ಹೋಗ್ತಾರೆ. ಇಲ್ಲಿ ಗೀತಾಚಾರ್ಯ ಅದೇ ಕ್ರಮವನ್ನು ಆಶ್ರಯಿಸ್ತಾನೆ. ಮೃದುವಾಗಿ ಕೇಳುವಾಗ, ಅರ್ಜುನ, ನಾನು ಹೇಳಿದಂಥ ಈ ವಿಚಾರ ನಿನಗೆ ಪೂರ್ತಿ ಅರ್ಥ ಆಯ್ತೇನೋ? ಗದರಿ ಕೇಳುವಾಗ ಹೇಳೋದಲ್ಲ, ಮೃದುವಾಗಿ ಕೇಳುವಾಗ. ಏಕಾಗ್ರತೆಯಿಂದ ಕೇಳಿಸಿಕೊಂಡ್ಯಾ? ಅಥವಾ ನಿನಗೆ ಮಧ್ಯದಲ್ಲಿ ನಾನು ಹೇಳುವಾಗ ಏಕಾಗ್ರತೆಗೆ ಭಂಗ ಆಗಿತ್ತಾ? ಭಂಗ ಆಗಿ ನಾನು ಹೇಳಿದ್ದು ನಿನಗೆ ಸ್ಪಷ್ಟ ಆಗದೇ ಇದ್ದರೆ ಮುಚ್ಚು ಮರೆ ಇಲ್ಲದೆ ಕೇಳು. ನಾನು ಇನ್ನೊಮ್ಮೆ ಬೇರೆ ಕ್ರಮದಿಂದ ನಿನಗೆ ಈ ವಿಚಾರವನ್ನು ತಿಳಿಸಿಕೊಡ್ತೇನೆ. ಇದು ಒಂದು. ಮತ್ತೆ ಕಚ್ಚಿದ ಅಜ್ಞಾನ ಸಮೋಹ, ನೀನು ಏಕಾಗ್ರತೆಯಿಂದಲೇ ಕೇಳಿದ್ದೀಯೇ ಅಂತಾದರೆ ನಿನಗೆ ಆ ಅಜ್ಞಾನ ಸಮೋಹ ಬಂದಿತ್ತಲ್ಲ, ಶೋಕ ಮೋಹ ಮಹೋದಧೋ ನಿಮಗ್ನಾಯ ಅಂತ ಮೋಹ ಅನ್ನೋದೇ ಶಬ್ದ. ಅದರ ಹಿಂದೆ ಸಮ್ ಎನ್ನುವಂಥ ಒಂದು ಪ್ರಿಪೋಸಿಷನ್ನನ್ನು ಸೇರಿಸ್ಬಿಟ್ರೆ ಸಮ್ಮೋಹ ಅಂತ ಆಗ್ತದೆ. ಮೋಹ ಅಂದರೂ ಒಂದೇ, ಸಮೋಹ ಅಂದರೂ ಒಂದೇ. ಅವಿವೇಕ, ಅಜ್ಞಾನ ಅಂತ ಅರ್ಥ. 4ನೇ ಅಧ್ಯಾಯದಲ್ಲೂ ಈ ಮಾತು ಬಂದಿತ್ತು ಪುನಃ. ಮತ್ತು ಇಲ್ಲೂ ಅದೇ ಮಾತನ್ನು ಹೇಳ್ತಾನೆ. ಅಂದರೆ ಗೀತೆ ಹೊರಟಿದ್ದು ಯಾವುದಕ್ಕೋಸ್ಕರ? ಮೋಹವನ್ನು ಕಳೆಯೋದಕ್ಕೋಸ್ಕರ, ಅಜ್ಞಾನ ನಿವೃತ್ತಿಗೋಸ್ಕರ. ಅದಕ್ಕೋಸ್ಕರ ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಸ್ಥೇ ಧನಂಜಯ. ನಿನ್ನ ಅಜ್ಞಾನ ಮರೆಯಾಯ್ತಾ ಅಂತ ಕೇಳೋದಿಲ್ಲ ಭಗವಂತ, ಪ್ರಣಷ್ಟಸ್ಥೆ, ನಾಶ ಆಯ್ತಾ ಅಂತ. ಆ ಮೋಹ ಮರೆತು ಹೋದರೆ ಮತ್ತೆ ಪುನಃ ಚಿಗುರ್ಬಿಡುತ್ತೆ. ಅದು ಗರಿಕೆ ಹುಲ್ಲಿನ ಉದಾಹರಣೆಯನ್ನೇ ಕೊಟ್ಟಿದ್ದೇನೆ. ಮೋಹ ಮರೆಯಬಾರದು, ಮೋಹ ಸಂಪೂರ್ಣ ನಾಶ ಆಗಬೇಕು. ಅದಕ್ಕೋಸ್ಕರ ಪ್ರಣಷ್ಟಸ್ಥೆ ಅಂತ ಕೇಳ್ತಾನೆ. ಈ ಮೋಹ ಸಂಪೂರ್ಣವಾಗಿ ಅಳಿದು ಹೋಯ್ತಾ, ನಾಶ ಆಯ್ತಾ? ಅರ್ಜುನ ಆಗಲಿಲ್ಲ ಅಂದರೆ ಹೊಸದಾಗಿ, ಪೂರ್ತಿ ಹೊಸದಾಗಿ ಹೇಳ್ತೇನೆ. ಯಾಕೆಂದರೆ ಶೋಕ ಮೋಹ ಅಳಿದೇ ಇದ್ದರೆ
ಮನುಷ್ಯ ಕಾರ್ಯಪ್ರವರ್ತನಾಗುವುದು ಅಸಾಧ್ಯ. ಆದ್ದರಿಂದ ಏನಾಯಿತು? ಇದಿಷ್ಟು ಇದರ ಅರ್ಥ. ಈ ಶ್ಲೋಕಕ್ಕೆ ಆಚಾರ್ಯ ಶಂಕರರು ತಮ್ಮ ಭಾಷ್ಯದ ಮೂಲಕ ಕೃಷ್ಣನ ಅಭಿಪ್ರಾಯವನ್ನು ತಮ್ಮ ಹೃದಯದಲ್ಲಿಟ್ಕೊಂಡು ಇಡೀ ಸನ್ನಿವೇಶಕ್ಕೆ ಒಂದು ಶಬ್ದದ ಚಿತ್ರಣವನ್ನು ಕೊಡ್ತಾರೆ. ಒಬ್ಬ ತುಂಬ ಚೆನ್ನಾಗಿ ಓದುವ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಏನೋ ಚಡಪಡಿಸ್ತಾ ಇದ್ದಾನೆ ಅಂತ ಆದಮೇಲೆ, ಪರೀಕ್ಷೆ ಬರೆದಾದಮೇಲೆ ಅವನನ್ನು ಹತ್ತಿರಕ್ಕೆ ಕರೆದು ಆ ಅಧ್ಯಾಪಕ ಏನು ಮಾಡ್ತಾನೆ ಅಂದರೆ ಅವನ ಬೆನ್ನ ಮೇಲೆ ಕೈ ಹಾಕಿ, ಹೇಗೋ ಬರದೆ ಮರಿ, ಚೆನ್ನಾಗಿ ಬರೆದಿಯೇನೋ ಅಂತ ಕೇಳ್ತಾರೆ ಅಲ್ವಾ? ಹಾಗೆ ಈ ಭಾಗದಲ್ಲಿ ಅರ್ಜುನನ ಬೆನ್ನ ಮೇಲೆ ಕೈ ಹಾಕಿ ಕೃಷ್ಣ ಕೇಳ್ತಾ ಇದ್ದಾನೆ. ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯಾ ಏಕಾಗ್ರೇಣ ಚೇತಸ. ಏಕಾಗ್ರತೆಯಿಂದ ಕೇಳಿಸ್ಕೊಂಡೇನೋ ನಾನು ಹೇಳಿದ ಮಾತನ್ನು? ನಿನ್ನ ಅಜ್ಞಾನ ಮೋಹ ನಿವೃತ್ತಿ ಆಯ್ತೇನೋ ಅಂತ ಅದನ್ನು ಹೇಳ್ತಾ ಹೇಳ್ತಾ ಭಗವಂತ ಭಾಳ ಆತ್ಮೀಯತೆಯನ್ನು ಪ್ರಕಟಪಡಿಸಿದ್ದಾನೆ. ಆ ಆತ್ಮೀಯತೆಯನ್ನು ಅನುಭವಿಸ್ತಾ ಇರುವಂಥ ಅರ್ಜುನ ಭಾಳ ಸಂತೋಷಪಟ್ಟನಂತೆ. ಛೇ ಎಂಥ ಕಳಕಳಿಯಿಂದ ನನಗೆ ಇಂಥ ಉತ್ತಮ ವಿಚಾರವನ್ನು ತಿಳಿಸಿದ್ದಾನೆ ಅಂಥೇಳಿ ತನ್ನ ಹೃದಯದಲ್ಲಿರುವಂಥ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ಭಗವಂತನಿಗೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ. ಅರ್ಜುನವು ವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂತವ. ಈ ಮಾತನ್ನು ಹೇಳಬೇಕಾದ್ರೆ ಪ್ರಾಯಶಃ ಅರ್ಜುನನ ಮೈ ತುಂಬ ರೋಮಾಂಚನ ಆಗಿರಬೇಕು. ಅರ್ಜುನ ಹೇಳಿದ, ಕೃಷ್ಣ, ನನ್ನ ಭ್ರಾಂತಿ ಕರಗಿ ಹೋಯಿತು. ಆತ್ಮತತ್ವದ ಜ್ಞಾನ ನಿನ್ನ ಅನುಗ್ರಹದಿಂದ ಲಭಿಸಿತು. ಸಂದೇಹವೆಲ್ಲವೂ ನಿವೃತ್ತವಾಯಿತು. ನಿನ್ನ ಆಜ್ಞೆಯಂತೆ ನಡೆಯಲು ನಾನೀಗ ಸಿದ್ಧನಾಗಿದ್ದೇನೆ. ನಿನ್ನ ಮಾತನ್ನು ಅಕ್ಷರಶಃ ಪಾಲಿಸ್ತೇನೆ. ಇಷ್ಟು ಈ ಶ್ಲೋಕದ ತಾತ್ಪರ್ಯ. ಬಹಳ ಅದ್ಭುತವಾದ ಅರ್ಥವನ್ನು ಹೇಳುತ್ತೆ ಅರ್ಜುನನ ಈ ಮಾತು. ನಷ್ಟೋ ಮೋಹ, ಮೋಹ ಅಡಗಿತು. ಹೇಗೆ ಅಡಗಿತು ಅಂದರೆ, ಮೋಹ ಅಡಗಿತು ಹರಿಯ ನಿನ್ನಿಂದ. ತ್ವತ್ಪ್ರಸಾದಾತ್ ಅಂತ ಉಂಟಲ್ಲ, ನಿನ್ನಿಂದ, ನಿನ್ನ ಅನುಗ್ರಹದಿಂದ ಮೋಹ ಅಡಗಿತು. ಆ ಅನುಗ್ರಹದಿಂದ ಮೋಹ ಅಡಗಬೇಕಿದ್ರೆ ಅದಕ್ಕೂ ಹಿಂದೆ ಇನ್ನೊಂದು ಕೆಲಸ ಆಗಿದೆ ಅಂತಾನೆ ಅರ್ಜುನ. ಆ ಶ್ಲೋಕದ ಅನ್ವಯ ಹೀಗೆ ಮಾಡ್ಕೊಳ್ಬೇಕು. ಮೊದಲು ಸ್ಮೃತಿರ್ಲಬ್ಧ, ಮೊದಲು ನಷ್ಟೋ ಮೋಹ ತ್ವತ್ಪ್ರಸಾದಾತ್ ಅಂತ. ನನಗೆ ಸ್ಮೃತಿರ್ಲಬ್ಧ ಅಂತಾನೆ. ಸ್ಮೃತಿ ಅನ್ನೋದಕ್ಕೆ ಸಾಮಾನ್ಯ ಲೌಕಿಕವಾದ ಶಬ್ದದಲ್ಲಿ ನೆನಪು ಅಂತಷ್ಟೇ ಅರ್ಥ. ಆದರೆ ಅದಕ್ಕೊಂದು ವಿಶೇಷವಾದ ಅರ್ಥ ಉಂಟು. ಸ್ಮೃತಿ ಅನ್ನೋದಕ್ಕೆ ಅರ್ಥ ಅಧ್ಯಾತ್ಮಜ್ಞಾನ ಅಂತ ಅರ್ಥ. ನನಗೆ ಆ ಅಧ್ಯಾತ್ಮದ ಜ್ಞಾನದ ಬೆಳಕು ಸಿಕ್ಕಿತು ಅಂತಾನೆ. ಅಧ್ಯಾತ್ಮ ಜ್ಞಾನ ಸಿಕ್ಕಿತು. ಏನು ಜ್ಞಾನ ಸಿಕ್ಕಿತು ಅಂದರೆ ಏನು? ಜ್ಞಾನ ಅನ್ನೋದು ಹೊಸದಾಗಿ ಬರುತ್ತಾ? ಬರೋದಿಲ್ಲ. ಪ್ರಾಯಶಃ ಇಂದೊಂದು ದಿವಸ ನಾನು ಇದಕ್ಕೆ ಹೇಳಿದ್ದೇನೆ, ಪ್ರತಿಯೊಬ್ಬರಲ್ಲೂ ಆ ಅಧ್ಯಾತ್ಮ ಜ್ಞಾನ ಇದ್ದೇ ಇರುತ್ತೆ. ಆದರೆ ಅಧ್ಯಾತ್ಮ ಜ್ಞಾನದ ಮೇಲೆ ಈ ಶೋಕ ಮೋಹ ಎನ್ನುವಂಥ ಪಾಚಿಗಳು ಕಟ್ಕೊಂಡಿರ್ತವೆ. ಗೀತಾಚಾರ್ಯ ಮಾಡಿದ್ದೇನು ಹಾಗಿದ್ರೆ ಅಂದರೆ, ಹೊಸದಾಗಿ ಅವನಿಗೆ ಅಧ್ಯಾತ್ಮ ಜ್ಞಾನವನ್ನು ಕೊಡಲಿಲ್ಲ. ಆ ಮೊದಲೇ ಇದ್ದಂತಹ ಅಧ್ಯಾತ್ಮ ಜ್ಞಾನದ ಮೇಲೆ ಕಟ್ಟಿಕೊಂಡಂತಹ ಶೋಕ ಮೋಹ ಎನ್ನುವಂಥ ಪಾಚಿಗಳನ್ನು, ಕೊಳಕನ್ನು ಬಾಚಿ ತೆಗೆದು ಆಚೆ ಬಿಸಾಡಿದ. ಅದಕ್ಕೋಸ್ಕರ ಹೇಳ್ತಾನೆ ಅರ್ಜುನ, ಸ್ಮೃತಿ ಲಬ್ಧ, ಆ ಅಧ್ಯಾತ್ಮ ಜ್ಞಾನದ ಸ್ಫುರಣ ನನಗಾಯಿತು ಅಂತ. ವಾಸ್ತವಿಕವಾಗಿ ಎಲ್ಲರಿಗೂ ಅವು ಇರ್ತವೆ, ಆದರೆ ಇದ್ದದ್ದು ಕಟ್ಕೊಂಡು ಬಿದ್ದಿರ್ತದೆ.
ನಮಗೆ ಅರ್ಜುನನ ಹಾಗೆ ಗೀತೆಯನ್ನು ತಿಳಿಸಿಕೊಡುವಂಥವರು ಸಿಕ್ಕಾಗ ನಮಗೂ ಅದಾಗ್ತದೆ. ಆದರೆ ಅರ್ಜುನನ ಭಾಗ್ಯ ಬಹಳ ದೊಡ್ಡದು. ಅದಕ್ಕೋಸ್ಕರ ಅರ್ಜುನ ಹೇಳ್ತಾನೆ, ಮೊದಲು ನನಗಾದದ್ದು ನಿನ್ನ ಈ ಉಪದೇಶದಿಂದ ನಾನು ಇಷ್ಟು ದಿನಗಳ ಕಾಲ ಈ ದೇಹವೇ ಆತ್ಮ ಅಂತ ಅಂದ್ಕೊಂಡಿದ್ನಲ್ಲ, ಈ ದೇಹಾತ್ಮ ಬುದ್ಧಿ ತೊಲಗಿತು. ಮತ್ತು ಭೀಷ್ಮ ದ್ರೋಣಾದಿಗಳು ಅಂದರೆ ಅವರ ಶರೀರವೇ ಅವರು ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಆ ಸ್ಥೂಲ ಶರೀರವೇ ಅವರಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಹಾಗಿದ್ದರೆ ಈ ಅರಿವು ಮೊದಲೂ ನನ್ನಲ್ಲಿ ಇತ್ತು, ಆದರೆ ಅದಕ್ಕೆ ಮಂಕು ಕವಿದಿತ್ತು ವ್ಯಾಮೋಹದಿಂದ. ಮೋಹ, ವ್ಯಾಮೋಹ ಅಂದರೂ ಒಂದೇ, ಸಮೋಹ ಅಂದರೂ ಒಂದೇ, ಮೋಹ ಅಂದರೂ ಒಂದೇ. ಈಗ ನಿನ್ನ ಉಪದೇಶದಿಂದ ಆ ಜ್ಞಾನದ ಮೇಲೆ ಕವಿದಂಥ ಮೋಹದ ಪಾಚಿ ತೊಲಗಿತು. ಹಾಗಾಗಿ ಏನಾಯಿತು ಕೇಳಿದರೆ, ನಷ್ಟೋ ಮೋಹ, ನನ್ನ ಮೋಹ ಸಂಪೂರ್ಣವಾಗಿ ಅಡಗಿತು. ಮೊದಲು ಸ್ಮೃತಿರ್ಲಬ್ಧ, ಆಮೇಲೆ ನಷ್ಟೋ ಮೋಹ, ಮೋಹ ಅಡಗಿತು. ಆ ಮೋಹ ಹೇಗೆ ಅಡಗಿತು ಕೇಳಿದ್ರೆ, ಇದಕ್ಕೆಲ್ಲ ಕಾರಣ ತ್ವತ್ಪ್ರಸಾದ, ನಿನ್ನ ಅನುಗ್ರಹವಪ್ಪ. ಲೌಕಿಕ ವಿದ್ಯೆಯನ್ನು ಹೇಳ್ಕೊಡುವಂಥವರು ಬೇಕಷ್ಟು ಜನ ಸಿಗ್ತಾರೆ. ಆದರೆ ನಮ್ಮ ಮನಸ್ಸಿಗೆ, ಅಂತಃಕರಣಕ್ಕೆ ಕವಿದಂತಹ ಈ ಕತ್ತಲನ್ನು ಹೋಗಲಾಡಿಸುವಂತಹ ಗೀತಾಚಾರ್ಯನಂಥ ಆಚಾರ್ಯರು ಎಷ್ಟು ಜನ ಸಿಗ್ತಾರೆ. ಹಾಗಾಗಿ ಈಗ ನನಗೆ ಗೊತ್ತಾಗಿದೆ, ಅರ್ಜುನ ಅಂದರೆ ನಾನು ಈ ಸ್ಥೂಲ ಶರೀರನಲ್ಲ. ಹಾಗಾಗಿ ಸ್ಥಿತೋಸ್ಮಿ ಗತ ಸಂದೇಹ, ನಾನು ಸಂದೇಹರಹಿತನಾಗಿ ನಿಂತಿದ್ದೇನೆ. ಈಗ ಅದರ ಫಲ ಏನು ಕೇಳಿದರೆ, ಕರಿಷ್ಯೆ ವಚನಂತವ, ನೀನು ಏನು ಹೇಳಿದ್ರು ನಾನು ಮಾಡ್ತೇನೆ. ಆದರೆ ಗೀತಾಚಾರ್ಯ ನೀನು ಇಂಥದ್ದು ಮಾಡು ಅಂತ ಹೇಳೋದನ್ನು ಬಿಟ್ಟುಬಿಟ್ಟಿದ್ದಾನೆ. ಯಥಾ ಇಚ್ಛಸಿ ತಥಾ ಕುರು ಅಲ್ವಾ? ಹೌದು ತಾನೇ? ಎಲ್ಲೂ ಸಹ ಹೊಡಿ ಕೊಲ್ಲು ಅಂತ ಹೇಳಲೇ ಇಲ್ಲ ಅವನು. ಅರ್ಜುನ ಹೇಳ್ತಾನೆ, ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂತವ. ಎರಡು ಮಾತನ್ನು ಹೇಳ್ತಾನೆ. ಒಂದನೇದು, ನಾನು ಸಂದೇಹರಹಿತನಾಗಿದ್ದೇನೆ. ಹಾಗಾಗಿ ನಿನ್ನ ಈ ತತ್ವದಲ್ಲಿ, ನಿನ್ನ ಉಪದೇಶದಲ್ಲಿ ನನಗೆ ಸಂಶಯ ಇಲ್ಲ. ನೀನು ಏನು ಹೇಳಿದ್ದೀಯೋ ಅದನ್ನು ನಾನು ಇವಾಗ ಅನುಭವಿಸ್ತಾ ಇದ್ದೇನೆ ಒಳಗಿನಿಂದ. ಹಾಗಾಗಿ ನೀನು ಹೇಳಿದಂಥ ವಿಚಾರವನ್ನು ನೀನು ಪ್ರಾಮಾಣಿಕವಾದ ಬುದ್ಧಿಯಿಂದ ಹೇಳಿದ್ದೀ ಅನ್ನೋದು ನನಗೆ ಮನದಟ್ಟಾಗಿದೆ. ನಿನ್ನ ಉಪದೇಶದಲ್ಲಿ ನನಗೆ ಸಂಶಯದ ಲೇಷವೂ ಇಲ್ಲ. ಯಾವನು ಹೀಗೆ ಪ್ರಾಮಾಣಿಕವಾಗಿ ಹೇಳ್ತಾನೋ ಅಂಥವರ ಉಪದೇಶವನ್ನು ಕೇಳಿ ಆದ ಮೇಲೆ ಮತ್ತೆಲ್ಲ ಸಂಶಯ ಪಟ್ಟರೆ ಸಂಶಯ ಪಟ್ಟವನಿಗೆ ಹಾನಿ. ಹಾಗಾಗಿ ಕರಿಷ್ಯೆ ವಚನಂತವ, ನೀನು ಏನು ಹೇಳಿದ್ರು ನಾನು ಮಾಡ್ತೇನೆ ಅಂದ. ಕೃಷ್ಣ ತಲೆ ಅಲ್ಲಾಡಿದ, ನಾನೇನು ಹೇಳಲ್ಲ ಅಂತ. ಯಥಾ ಇಚ್ಛಸಿ ತಥಾ ಕುರು, ಹೇಳೋದು ಹೇಳಾಗ್ಬಿಟ್ಟಿದೆ. ನಿನಕ್ಕಿಂತ ಮೊದಲೇ ನಾನು ಮಾತನ್ನು ಮುಗಿಸಿದ್ದೇನೆ. 72ನೇ ಶ್ಲೋಕದಲ್ಲೇ ನನ್ನ ಮಾತು ಮುಗಿದೋಗಿದೆ. ಆದ್ದರಿಂದ ನಿನಗೆ ಸರಿ ಅಂತ ಅನಿಸಿದರೆ ಏನು ಸರಿ ಅನಿಸುತ್ತೋ ಅದು ಮಾಡು. ಇಲ್ಲ ರಥ ಹಿಂದಕ್ಕೆ ತಿರ್ಸು ಅಂದರೆ ತಿರ್ಸ್ತೇನೆ, ವಾಪಸ್ ಹೋಗೋಣ. ಇಷ್ಟು ಪ್ರಾಂಜಲನಾಗಿ ಅರ್ಜುನ ಹೇಳಿದ್ದಾನೆ. ಯಾಕೆಂದರೆ ಇವನು ಪ್ರಾಂಜಲನಾಗಿ ಈ ಮಾತನ್ನು ಹೇಳಬೇಕಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಕೃಷ್ಣ ತನ್ನ ಉಪದೇಶವನ್ನು ತೆರೆದಿಟ್ಟಿದ್ದಾನೆ. ನಾನು ಹೇಳಿದ್ದನ್ನು ನೀನು ಕೇಳಲೇಬೇಕು ಅಂತೆಲ್ಲೂ ಆಗ್ರಹ ಮಾಡಲಿಲ್ಲ. ಈ ಮಾತು ಹೀಗಿದೆ, ಇದನ್ನು ಅನುಸರಿಸಿದರೆ ನಿನಗೆ ಹೀಗಾಗತ್ತೆ, ಅನುಸರಿಸದೆ ಇದ್ದರೆ ನಷ್ಟ ಆಗತ್ತೆ ಅಂತ ಹೇಳಿದ್ದಾನೆ ವಿನಂಕ್ಷಸಿ ಎನ್ನುವ ಮಾತಿನ ಮೂಲಕ. ಕೊನೆಗೆ ಅಲ್ಲೂ ಸಹ ಹೇಳಿಬಿಟ್ಟ, ಯಥಾ ಇಚ್ಛಸಿ ತಥಾ ಕುರು. ಅರ್ಜುನನ ಸ್ವಾತಂತ್ರ್ಯವನ್ನು ಭಗವಂತ ಎಲ್ಲೂ ಸಹ ಅಪಹರಿಸಲಿಲ್ಲ, ಪೂರ್ತಿ ಸ್ವಾತಂತ್ರ್ಯ. ಹಾಗಾಗಿ ಅರ್ಜುನ ಪ್ರಾಂಜಲ ಮನಸ್ಕನಾಗಿ ಹೇಳ್ತಾನೆ, ಕರಿಷ್ಯೆ ವಚನಂತವ. ಸ್ವಾರಸ್ಯ ನೋಡಿ, ಈಗ ನಿನ್ನ ಮಾತನ್ನು ನಾನು ಕೇಳ್ತೇನೆ, ನೀನು ಹೇಳು ಅಂತ ಹೇಳ್ತಿದ್ದಾನೆ. ಕೃಷ್ಣ ಹೇಳೋದನ್ನು ನಿಲ್ಲಿಸಿದ್ದಾನೆ. ಹಿಂದೆ ಒಂದು ಸಲ ಹೇಳಿದ್ದ, ಯುದ್ಧಸ್ವ ಅಂತ ಹೇಳಿದ್ದ, ಯುದ್ಧ ಮಾಡು ಅಂತ. ಆಗ ಮಾಡೋಲ್ಲ ಅಂತ ಅಂದ. ಈಗ ಕರಿಷ್ಯೆ ವಚನಂತವ ಅಂತಾನೆ. ಅವನು ಏನೂ ಹೇಳ್ತಾ ಇಲ್ಲ. ಆ ಕೊನೆಯ ಪ್ರಸಂಗ ಹೇಗೆ ತಂದು ನಿಲ್ಲಿಸುತ್ತೆ ಮಹಾಭಾರತ ಅಂದರೆ ಅದ್ಭುತ. ಹಾಗಾಗಿ ಏನೂ ಹೇಳದೇ ಇರುವ ಮೂಲಕ ಕೃಷ್ಣ ಇನ್ನೊಮ್ಮೆ ಅರ್ಜುನನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಏನಾದರೂ ಮಾಡು. ಇಲ್ಲಿಗೆ ಕೃಷ್ಣನ ಮಾತು ಮುಗಿದಿದೆ.
ಅರ್ಜುನನ ಮಾತು ಮುಗಿದಿದೆ. ಇವರಿಬ್ಬರ ಸಂವಾದವನ್ನು ಹೇಳ್ತಾ ಇರುವವನು ಯಾರು? ಸಂಜಯ. ಎಲ್ಲಿ? ಹಸ್ತಿನಾವತಿಯಲ್ಲಿ ಕುರುಡರಾಜನ ಮುಂದಗಡೆಗೆ ಕುಳಿತು. ಹಾಗಾಗಿ ನಾವು ಇಷ್ಟೊತ್ತು ಕುರುಕ್ಷೇತ್ರದಲ್ಲಿದ್ವಿ, ಮತ್ತು ನಾವೀಗ ಆ ಹಸ್ತಿನಾವತಿಗೆ ತೆರಳಬೇಕು. ಇವತ್ತು ಸಮಯ ಆದ್ದರಿಂದ ಆಗೋದಿಲ್ಲ. ನಾಳೆ 6 ಹಸ್ತಿನಾವತಿಗೆ ಹೋಗೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.